ಹಲೋ, ನಮಸ್ತೆ. ಇವತ್ತಿನ ಕ್ಲಾಸಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ಇವತ್ತು ನಾವು ಫಸ್ಟ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 20 ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಓರಿಯಂಟೇಶನ್ ಅಂತ ಹೇಳಿ ಮಾಡ್ತಾ ಇರುವಂತದ್ದು. ಸೊ ಏನನ್ನ ನಾವು ನೋಡ್ತೇವೆ ಈ ಕ್ಲಾಸ್ ಅಲ್ಲಿ, ನೆಕ್ಸ್ಟ್ ಏನನ್ನ ನಾವು ಕವರ್ ಮಾಡ್ತೇವೆ ಹೇಳುವಂತದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು. ಓಕೆ, ಹಾಗಿದ್ರೆ ತಡ ಮಾಡದೆ ಇವತ್ತಿನ ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಂತ ಹೇಳಿ ನಾವೇನ್ ಕಾಣ್ತೇವೆ, ಇದು ಯಾವಾಗ ಇನ್ನು ನಮ್ಗೆ ನೋಟಿಫೈ ಆಗ್ಲಿಲ್ಲ. ಲಾಸ್ಟ್ ಟೈಮ್ ಡಿಸೆಂಬರ್ ಹಾಗೆ ಆಗಿರುವಂತ ಎಕ್ಸಾಮ್ ಇದು, ನವೆಂಬರ್ ಡಿಸೆಂಬರ್ ಆಗಿ ನೋಟಿಫೈ ಆಗಿತ್ತು. ಸೊ ಇನ್ನು 5 ರಿಂದ 6 ತಿಂಗಳು ನಮ್ಗೆ ಟೈಮ್ ಇದೆ ಅಂತ ತಿಳ್ಕೊಂಡ್ರು. ನೋಟಿಫೈ ಆದ್ರೂ ಸಹ ಇಮಿಡಿಯೇಟ್ ನೋಟಿಫೈ ಆದ್ರು, ಜೂನ್ ಅಲ್ಲೇ ನೋಟಿಫೈ ಆಯ್ತು, ನಾಳೆನೇ ನೋಟಿಫೈ ಆಯ್ತು ಅಂತ ತಿಳ್ಕೊಳ್ಳಿ. ಆದ್ರೂ 1-2 ತಿಂಗಳು ಇರತ್ತೆ. ಹಾಗೆ ಆದ್ರೂ ಸಹ ವಿ ಕ್ಯಾನ್ ಕವರ್ ದಿಸ್, ಇದನ್ನ ನಾವು ಕವರ್ ಮಾಡ್ಬೋದು. ಅಥವಾ ಇನ್ನೊಂದು ಆಪ್ಷನ್ ಏನಂತ ಇದೆ ಅಂತಂದ್ರೆ, ಈಗ ಒಂದ್ ವೇಳೆ 6 ತಿಂಗಳಿದೆ, ಸೊ ನಾವು ನಮ್ಮ ಸಿಲೆಬಸ್ ಪ್ರಕಾರ 3-4 ತಿಂಗಳು ತಗೊಳ್ತೇವೆ. ಸೊ ಟೋಟಲ್ ಇದರ ಈ ಬ್ಯಾಚ್ ನ ವ್ಯಾಲಿಡಿಟಿ ಹ್ಯಾವ್ ಸೆಟ್ ಇಟ್ ಆಸ್ ಡಿಸೆಂಬರ್ 31st ತನಕ ಇದರ ವ್ಯಾಲಿಡಿಟಿ ಇದೆ, ಆಯ್ತಾ. ಸೊ ಅಲ್ಲಿ ತನಕ ನೀವು ಕ್ಲಾಸಸ್ ಗಳನ್ನ ನೋಡ್ತಾ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಸೊ ಇಷ್ಟ ಆದ ನಂತರ ಇನ್ನೊಂದೊಂದು ಬಹಳ ಮುಖ್ಯವಾದಂತ ವಿಚಾರ ಏನಂತಂದ್ರೆ, ಇದರಲ್ಲಿ ನಾವು 2 ಭಾಷೆಗಳಲ್ಲೇ ನಾವು ಮಾಡ್ತಾ ಇರುವಂತದ್ದು. ಇದೇ ಬ್ಯಾಚ್ ಅಲ್ಲಿ ವಿ ಆರ್ ಡೂಯಿಂಗ್ ಇಟ್ ಇನ್ ಇಂಗ್ಲಿಷ್ ಬೇರ್ ಆಕ್ಟ್ ಅನ್ನು ಕೂಡ ನಾವು ನೋಡ್ತಾ ಇದ್ದೇವೆ, ಹಾಗೂ ಕನ್ನಡ ಬೇರ್ ಆಕ್ಟ್ ಅನ್ನು ಕೂಡ ಒಟ್ಟೊಟ್ಟಿಗೆ ನೋಡ್ತಾ ಇದ್ದೇವೆ. ಸೊ ದ್ಯಾಟ್ 2 ವಿದ್ಯಾರ್ಥಿಗಳು ಕೂಡ ಇದು ಹೆಲ್ಪ್ ಆಗ್ಲಿ ಅಂತ ಹೇಳುವಂತದ್ದು. ಇದಕ್ಕೆ ಬೈಲಿಂಗ್ವಲ್ ಅಂತ ಹೇಳಿ ಕರೀತಾರೆ, ಬೈಲಿಂಗ್ವಲ್ ಅಂತ ಹೇಳಿ ನಾವ್ ಇದಕ್ಕೆ ಹೇಳ್ಬೋದು. ಎಸ್, ಸೊ ಇಷ್ಟ ಆದ ನಂತರ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಯಾವ ರೀತಿಯಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಸಿಲೆಬಸ್ ಹೇಗಿರುತ್ತೆ, ನಾವು ಯಾವ ರೀತಿ ಓದ್ಬೇಕು ಹೇಳುವಂಥದ್ದು. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ನಾವು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ನ ಒಂದು ಬೇಸಿಕಲಿ ಆಲ್ ಇಂಡಿಯಾ ಬಾರ್ examination.com ಅಂತ ಹೇಳುವಂಥದ್ದು, ಇದು 19th ಇದೆ ಆಲ್ರೆಡಿ. ಸೊ ನಾವು ಸಿಲೆಬಸ್ ಅಂತ ನೋಡಿದ್ರೆ ಹೋದ ವರ್ಷದ ಸಿಲೆಬಸ್ ನಾವು ಕಾಣ್ತೇವೆ. ಸೊ ಸ್ಟಿಲ್ ಈಗಲೂ ಕೂಡ ಏನಿದೆ, ದಿಸ್ ಹೋಲ್ಡ್ಸ್ ವ್ಯಾಲಿಡ್. ಇದೇ ನಮ್ಗೆ ಅದರಲ್ಲೇ ನಮ್ಗೆ ಕ್ವಶನ್ ಗಳನ್ನ ನಾವು ಕೇಳ್ತೇವೆ, ಆನ್ಸರ್ಸ್ ಗಳನ್ನ ಇದರಲ್ಲೇ ಈ ಚಾಪ್ಟರ್ ಅಲ್ಲೇ ಈ ವಿಷಯಗಳಲ್ಲೇ ಬರುವಂತದ್ದು. ಸೊ ಹೀಗಿರುವಾಗ ಹೇಗೆ ಯಾವ ರೀತಿ ಕೇಳ್ತಾರೆ ಹೇಳುವಂಥದ್ದು, 100 ಮಾರ್ಕ್ಸಿಗೆ ಇರುವಂತದ್ದು, ಅಂದಾಜಿಗೆ ಎಷ್ಟು ಮಾರ್ಕ್ಸ್ ನ ಕ್ವಶನ್ಸ್ ಗಳು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ಅದನ್ನ ಒಂದೊಂದಾಗೆ ಸ್ಟಡಿ ಮಾಡ್ತಾ ಹೋಗೋಣ. ಹೇಗೆ ಏನೇನಿರುತ್ತೆ, ನಾವು ಏನೇನು ಓದ್ಬೇಕಾಗ್ಬೋದು, ಮತ್ತೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಹೇಳುವಂಥದನ್ನ ಒಂದೊಂದಾಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ, ಆಯ್ತಾ. ಸೊ ಲೆಟ್ಸ್ ಈಗ ಸಿಲೆಬಸ್ಗೆ ಹೋಗೋಣ. ನಾನು ಕ್ಯಾಮ್ರಾ ಆಫ್ ಮಾಡ್ತೇನೆ, ಸೊ ದ್ಯಾಟ್ ಇಟ್ ವಿಲ್ ಬಿ ವಿಸಿಬಲ್. ನಿಮ್ಗೆ ಈ ಸ್ಕ್ರೀನ್ ಸರಿಯಾಗಿ ಕಾಣ್ಲಿ ಹೇಳಲಿಕ್ಕೆ ಇದನ್ನು ನಾನು ಆಫ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ಬೇಸಿಕಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಸಿಲೆಬಸ್ ಅಲ್ಲಿ ಇದು ನನ್ನ ಕ್ಲಾಸಿಫಿಕೇಶನ್, ವಾಟ್ ಐ ಹ್ಯಾವ್ ಡನ್, ನಾನು ಈ ರೀತಿ ಕ್ಲಾಸಿಫಿಕೇಶನ್ ಮಾಡಿರುವಂಥದ್ದು. ಸೊ ಫಸ್ಟ್ ಆಫ್ ಆಲ್ ಲೆಟ್ಸ್ ಗೋ ಟು ಕಾನ್ಸ್ಟಿಟ್ಯೂಷನಲ್ ಲಾ. ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಕಾನ್ಸ್ಟಿಟ್ಯೂಷನಲ್ ಲಾದಲ್ಲಿ ನೋಡಿ, ಇದು ಸೇಮ್ ಅದೇ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ ಅಲ್ಲಿ ಕೊಟ್ಟಿರುವಂತದ್ದೇ, ಸಿಲೆಬಸ್ ಅಲ್ಲಿ ಕೊಟ್ಟಿರುವಂತದ್ದೇ. ಬಟ್ ನಮ್ಮ ಒಂದು ಇದ್ರ ಪ್ರಕಾರ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಬೇಸಿಕಲಿ ಕಾನ್ಸ್ಟಿಟ್ಯೂಷನ್ ಲಾ ಅಂತ ಬಂದಾಗ ನಾವು 10 ಮಾರ್ಕ್ಸಿನ ಕ್ವಶನ್ಗಳು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಕಾನ್ಸ್ಟಿಟ್ಯೂಷನ್. ಬೇಸಿಕಲಿ ಫಂಡಮೆಂಟಲ್ ರೈಟ್ಸ್, ಪ್ರೆಸಿಡೆಂಟ್, ಸುಪ್ರೀಂ ಕೋರ್ಟ್, ಈ ವಿಚಾರಗಳ ಬಗ್ಗೆ ನಾವು ಹೆಚ್ಚಾಗಿ ನೋಡ್ತೇವೆ ಈ ಕಾನ್ಸ್ಟಿಟ್ಯೂಷನ್ ಲಾದಲ್ಲಿ. ಸೊ ಅದಕ್ಕೆ ರಿಲೇಟೆಡ್ ಇರುವಂತಹ ಇದೆ ಕೂಡ ಅಡ್ಮಿನಿಸ್ಟ್ರೇಟಿವ್ ಲಾದಲ್ಲಿ ನಾವು ಕಾಣ್ತೇವೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಸೊ ಈ ಎಂಟೈರ್ ಇದೇನಿದೆ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಲ್ಲ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕಾನ್ಸ್ಟಿಟ್ಯೂಷನ್ ಲಾ, ಸಂವಿಧಾನ, ಭಾರತ ಸಂವಿಧಾನ, ಅಡ್ಮಿನಿಸ್ಟ್ರೇಟಿವ್ ಲಾ ಹಾಗೂ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಏನಿದೆ ಅವುಗಳಲ್ಲಿ ಅದ್ರಲ್ಲಿ ಸ್ವಲ್ಪ ಕೇಸ್ ಲಾಸ್ ಗಳು ಜಾಸ್ತಿ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲಿ ಕೇಸ್ ಲಾಸ್ ಗಳಂತ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಕೂಡ ನಾವು ಓದ್ಕೊಳ್ಬೇಕಾಗತ್ತೆ. ಸೊ ಕಾನ್ಸ್ಟಿಟ್ಯೂಷನ್ ಲಾ ಆಯ್ತು. ಇನ್ನು ಕ್ರಿಮಿನಲ್ ಲಾಸ್ಗೆ ಬಂದಾಗ ನಾವು 2 ಆಕ್ಟ್ ಗಳನ್ನು ಓದ್ಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ IPC ಎಷ್ಟೋ ಸೆಕ್ಷನ್ಗಳು ಪ್ರಿನ್ಸಿಪಲ್ ಅದೇ ಇದೆ, ಬಟ್ ಅದು ಹೊಸದಾಗಿ ಚೇಂಜ್ ಆಗಿದೆ. ಭಾರತೀಯ ನ್ಯಾಯ ಸಂಹಿತೆ ಅಥವಾ CRPC, BNSS, ಎವಿಡೆನ್ಸ್, BSA, ಈ ರೀತಿ ಆಗಿರುವಂತದ್ದು. ಸೊ ಇಲ್ಲಿ ನಾವು ನೋಡಿದ್ರೆ 10, 11, 12, 25, 26 ಮಾರ್ಕ್ಸಿನ
ಅಲ್ಲ ಇನ್ನೂ ಜಾಸ್ತಿ 25-26 ಮಾರ್ಕ್ಸ್ನ ಕ್ವಶನ್ಸ್ಗಳನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ನ್ಯೂ ಕ್ರಿಮಿನಲ್ ಲಾಸ್ಗಳಷ್ಟೇ ನಾವು ತಿಳ್ಕೊಂಡ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯವಾಗಿ ಇದನ್ನು ನಾವು ಒಳ್ಳೆ ರೀತಿಯಲ್ಲಿ ಅಂದ್ರೆ ಆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಯಾವುದಕ್ಕೂ ಹೆದರ್ಬೇಕಾಗಿಲ್ಲ. ಆ ಬೇರೆ ಆಕ್ಟ್ ಅನ್ನ ಯಾವ ರೀತಿ ಓದ್ಬೇಕು ಹೇಳುವಂಥದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆಯ್ತಾ. ಇದನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ, ಇಂಗ್ಲಿಷ್ ಅಲ್ಲೂ ಕೂಡ ಕನ್ನಡದಲ್ಲೂ ಕೂಡ ಹೇಳ್ಕೊಡ್ತೇನೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ಇನ್ನು ನಂತರ ಬರುವಂತದ್ದು ಸಿವಿಲ್ ಲಾಸ್. ಸಿವಿಲ್ ಲಾಸ್ ಅಲ್ಲಿ ಮೇನ್ ಆಗಿ CPC. ಸೊ CPC ಇಂದಾನೆ ನಾನು ನನ್ನ ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತೇನೆ. CPC 10 ಮಾರ್ಕ್ಸ್ನ ಕ್ವಶನ್ಸ್ ಗಳನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. 10 ಕ್ವಶನ್ಸ್ ಗಳನ್ನ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಹಿಯರ್. ಅದಾದ ನಂತರ ಆರ್ಬಿಟ್ರೇಷನ್ ಅಂಡ್ ಕನ್ಸಿಲೇಷನ್ ಆಕ್ಟ್, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಡ್ರೆಸಲ್ ಅಂತ ಹೇಳಿ. ಕೇವಲ ADR ಅಂದ್ರೆ ಈಗ ಕೇವಲ ಆರ್ಬಿಟ್ರೇಷನ್ ಅಂಡ್ ಕನ್ಸಿಲೇಷನ್ ಆಕ್ಟ್ ಅಷ್ಟೇ ಅಲ್ಲ, ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್ ಕೂಡ ಕೇಳಿದ್ದಾರೆ ಕೆಲವೊಂದು ಸಲ. ಸೊ ಅದಕ್ಕೋಸ್ಕರ ಅದನ್ನು ನಾವು ಓದ್ಬೇಕಾಗತ್ತೆ. ಸೊ ಒಟ್ಟಾರೆ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಡ್ರೆಸಲ್ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಇನ್ನು ಬರುವಂತದ್ದು ಪ್ರೊಫೆಷನಲ್ ಎಥಿಕ್ಸ್ ಅಂತ ಹೇಳುವಂಥದ್ದು. ಇದು ಬೇಸಿಕಲಿ ಅಡ್ವೊಕೇಟ್ಸ್ ಕಂಡಕ್ಟ್ ಹೇಗಿರ್ಬೇಕು ಹೇಳುವಂಥದ್ದು. ಅದು ಹೇಳುವಂಥದ್ದು ಯಾವುದು, ಫಸ್ಟ್ ಅಡ್ವೊಕೇಟ್ಸ್ ಆಕ್ಟ್ ಹೇಳುತ್ತೆ ಅದ್ರ ಬಗ್ಗೆ. ಹಾಗೆ ಪ್ರೊಫೆಷನಲ್ ಎಥಿಕ್ಸ್, ಕೇಸ್ ಆಫ್ ಮಿಸ್ಕಂಡಕ್ಟ್, ಅದ್ರ ಬಗ್ಗೆ ಏನಾದ್ರು ಕ್ವಶನ್ಗಳನ್ನ ಕೇಳಿದ್ರೆ ಅದನ್ನ ನಾವು ನೋಡ್ಬೇಕು. ಸೊ ಮೇನ್ ಆಗಿ ನಾವು ನೋಡುವಂತದ್ದು ನೋಡಿ, 10 ಮಾರ್ಕ್ಸ್ ಯಾವ್ದು, 5 ಮೇಜರ್ ಆಕ್ಟ್ಸ್ ಗಳಿವೆ. ಒಂದು CPC ಸಿವಿಲ್ ಲಾದಲ್ಲಿ ಬರುವಂತದ್ದು, ಇನ್ನೊಂದು ಇಲ್ಲಿ ಕಾಣಿಸುವಂತ ಕಾನ್ಸ್ಟಿಟ್ಯೂಷನ್ 10 ಮಾರ್ಕ್ಸ್ನ ಕ್ವಶನ್. ಹಾಗೆ ಇನ್ನು ನ್ಯೂ ಕ್ರಿಮಿನಲ್ ಲಾಸ್ ಅಂತ ಏನಿದೆ, IPC BNS, CRPC BNSS, ಎವಿಡೆನ್ಸ್ BSA, ಇದೆಲ್ಲವೂ ಕೂಡ ಸುಮಾರು 10 ಮಾರ್ಕ್ಸ್ಗೆ ಸಂಬಂಧಪಟ್ಟಿದೆ. ಇದು 5 ಆಕ್ಟ್ ಗಳನ್ನ ಓದಿದ್ರೆ ನಾವು 40-50 ಮಾರ್ಕ್ಸ್ ಕವರ್ ಮಾಡ್ಬಿಡ್ಬೋದು, ಅಲ್ಲೇ ಪಾಸ್ ಆಗ್ಬಿಡ್ಬೋದು. ದಟ್ ಈಸ್ ದ ಹಿಂಟ್. ನೀವು ಹೇಗೆ ಎಕ್ಸಾಮ್ ಬರೀತೀರಿ ಹೇಳೋದಕ್ಕೆ ನೀವು ಇದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಈ 5 ಆಕ್ಟ್ ಗಳಿಗೆ ಅಲ್ಲೇ ನಿಮ್ಗೆ ಅಷ್ಟು ಬರುತ್ತೆ ಅಂತ ಹೇಳೋದಿಲ್ಲ, ಒಂದು 25-30 ಮಾರ್ಕ್ಸ್ ತಗೊಳ್ಳಿಕ್ಕೆ ಸಾಧ್ಯ ಆದ್ರೂ ಸಹ ಇನ್ನು ಉಳಿದಂತ 5-10 ಮಾರ್ಕ್ಸ್ ಗಳನ್ನ ನೀವು ಬೇರೆ ಆಕ್ಟ್ ಗಳಿಂದ ಸಹಜವಾಗಿ ತಗೊಳ್ಬಹುದು. ಕೆಲವೊಂದು ಸಿಂಪಲ್ ಸೆಕ್ಷನ್ಸ್ ಗಳಿವೆ, ಕಾಂಟ್ರಾಕ್ಟ್ ಆ ತರದೆಲ್ಲ, ಸುಲಭವಾಗಿ ಅದರಿಂದ ಮಾರ್ಕ್ಸ್ ಅನ್ನ ತಗೊಳ್ಬಹುದು. ಆಯ್ತಾ. ಇನ್ನು ನಾವು ಬಿಸ್ನೆಸ್ ಲಾಸ್ಗೆ ಬಂದಾಗ, ಸೊ ಇಲ್ಲಿ ನೋಡುವಂತದ್ದು ಇದೆ ಬೇಸಿಕಲಿ. ಇದಕ್ಕೆ ನೋಡಿ 1, 2, 3, 4 ಆಕ್ಟ್ ಗಳಿಗೆ ಸೇರಿ 8 ಮಾರ್ಕ್ಸ್ ಕ್ವಶನ್ ಗಳನ್ನ ಕೇಳಿದ್ದಾರೆ. ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಇರ್ಬೋದು, NI ಆಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂತ ಹೇಳ್ತಾರೆ, ಕಾಂಟ್ರಾಕ್ಟ್ ಆಕ್ಟ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್, ಹಾಗೆ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಂತ ಹೇಳುವಂತದ್ದು. ಅದು ಕೂಡ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಈಗ ಇದಾಗಿದೆ, ರಿಹ್ಯಾಬಿಲಿಟೇಷನ್ ಅಂತ ಹೇಳುವಂತ ಒಂದು ಇಟ್ಸ್ ಅ ವೆರಿ ಲೆಂದಿ ಆಕ್ಟ್. ಅದನ್ನು ಕೂಡ ಕೇಳಿದ್ದಾರೆ 2-3 ಸಲ, ಹೋದ್ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಲಾ ಆಫ್ ಟಾರ್ಟ್ಸ್ ಗೆ ಬಂದಾಗ ಅಲ್ಲೂ ಕೂಡ ನಾವು ಕೆಲವೊಂದು ಇದನ್ನ ಓದ್ಕೊಳ್ಬೇಕು. ಲಾ ಆಫ್ ಟಾರ್ಟ್ಸ್ ಪ್ರಿನ್ಸಿಪಲ್ಸ್ ನಾವು ಫಸ್ಟ್ ತಿಳ್ಕೊಳ್ಬೇಕಿರುವಂತದ್ದು. ಲಾ ಆಫ್ ಟಾರ್ಟ್ಸ್ ಅಲ್ಲಿ ಪ್ರಿನ್ಸಿಪಲ್ಸ್, ಅದ್ರ ನಂತರ ಮೋಟಾರ್ ವೆಹಿಕಲ್ ಆಕ್ಟ್, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಮೋಟಾರ್ ವೆಹಿಕಲ್ಸ್ ಆಕ್ಟ್ ಅಲ್ಲಿ ಕೆಲವೊಂದು ಒಫೆನ್ಸಸ್ ಗಳು, ಕೆಲವೊಂದು ಇದನ್ನೆಲ್ಲ ಕೂಡ ಕೇಳ್ತಾರೆ. ಇನ್ನು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಕೂಡ, ಅದ್ರಲ್ಲೂ ಕೂಡ ಬೇರೆ ಬೇರೆ ಅಥಾರಿಟೀಸ್ ಗಳು ಇರ್ತಾರೆ, ಅವುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಇದನ್ನ ಕ್ವಶನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ನಂತರ ಬರುವಂತದ್ದು ಫ್ಯಾಮಿಲಿ ಲಾಸ್. ಅಲ್ಲಿ ನೋಡಿ ಹಿಂದೂ ಲಾ ಇದೆ, ಮುಸ್ಲಿಂ ಲಾ ಇದೆ, ಹಾಗೂ ಇಂಡಿಯನ್ ಸಕ್ಸೆಷನ್ ಆಕ್ಟ್, ಇದೆಲ್ಲದೂ ಕೂಡ ಕವರ್ ಆಗ್ತದೆ. ಸೊ ಇದನ್ನ ನಾವು ನೋಡೋದಾದ್ರೆ ಹಿಂದೂ ಲಾದಲ್ಲಿ ಏನು, ಹಿಂದೂ ಮ್ಯಾರೇಜ್ ಆಕ್ಟ್, ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್, 4 ಮೇಜರ್ ಆಕ್ಟ್ ಗಳನ್ನ ನಾವಿಲ್ಲಿ ಕಾಣಬಹುದು. ಹಿಂದೂ ಮ್ಯಾರೇಜ್ ಆಕ್ಟ್, ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್, ಹಿಂದೂ ಮೈನಾರಿಟಿ ಅಂಡ್ ಗಾರ್ಡಿಯನ್ಶಿಪ್ ಆಕ್ಟ್, ಹಾಗೂ ಹಿಂದೂ ಸಕ್ಸೆಷನ್ ಆಕ್ಟ್ ಅಂತ ಹೇಳುವಂತದ್ದು. ಇನ್ನು ಮೊಹಮ್ಮದನ್ ಲಾ ಅಂತ ಬಂದಾಗ ಅದರಲ್ಲಿ ಬೇಸಿಕಲಿ ಮೊಹಮ್ಮದನ್ ಪ್ರಿನ್ಸಿಪಲ್ಸ್, ಇಲ್ಲಿ ಆಕ್ಟ್ ಹೇಳೋದ್ಕಿಂತ ಪ್ರಿನ್ಸಿಪಲ್ಸ್ ಗಳಿವೆ. ಪ್ಲಸ್ ಇನ್ನು ಕೆಲವೊಂದು ಮುಸ್ಲಿಂ ವುಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಮ್ಯಾರೇಜ್, ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಡಿವೋರ್ಸ್, ಈ ರೀತಿ ಕೆಲವೊಂದು ಸಣ್ಣ ಆಕ್ಟ್ ಗಳಿವೆ, ಅದನ್ನ ತಿಳ್ಕೊಳ್ಬೇಕು. ಅಥವಾ ಡಿಸಲ್ಯೂಷನ್ ಆಫ್ ಮುಸ್ಲಿಂ ಮ್ಯಾರೇಜಸ್ ಆಕ್ಟ್, ಯಾವ ಕಾರಣಕ್ಕೆ ಮುಸ್ಲಿಂ ಮ್ಯಾರೇಜ್ ಅನ್ನ ಡಿಸಾಲ್ವ್ ಮಾಡಬಹುದು ಹೇಳುವಂತದೆಲ್ಲ ನಾವಿಲ್ಲಿ ಕಾಣ್ತೇವೆ. ಇನ್ನು ಇಂಡಿಯನ್ ಸಕ್ಸೆಷನ್ ಆಕ್ಟ್, ಅದು ಕೂಡ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗತ್ತೆ. ಹೇಗೆ ಡಿವೈಡ್ ಆಗತ್ತೆ, ಯಾವ ರೀತಿಯಲ್ಲಿ ಇದಾಗತ್ತೆ, ಸಕ್ಸೆಷನ್ ಬರುತ್ತೆ, ಅಥವಾ ಹೇಗೆ ವಿಲ್ ಬಗ್ಗೆ ಎಲ್ಲ ನಾವು ಈ ಆಕ್ಟ್ ಅಲ್ಲಿ ಕಾಣ್ತೇವೆ, ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಂತ ಬಂದಾಗ. ಇನ್ನು ನೆಕ್ಸ್ಟ್ ಸೈಬರ್ ಲಾಸ್ ಅಷ್ಟೇ ಇಂಪಾರ್ಟೆಂಟ್. ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಂತ ಹೇಳಿ ನಾವು ಹೇಳುವಂತದ್ದು, ಅದರಲ್ಲಿ ನಮ್ಮ ಇದೆಲ್ಲ ಕಾಣ್ತೇವೆ,
ಡಿಜಿಟಲ್ ಸಿಗ್ನೇಚರ್ ಇರ್ಬೋದು, ಅಥವಾ ಇ ಕಾಮರ್ಸ್, ಸೈಬರ್ ಕ್ರೈಮ್ಸ್, ಅದರ ಒಫೆನ್ಸಸ್ಗಳು, ಅದನ್ನೆಲ್ಲ ನಾವಿಲ್ಲಿ ಕಾಣ್ತೇವೆ. ಇನ್ನು ಲೇಬರ್ ಅಂಡ್ ಇಂಡಸ್ಟ್ರಿಯಲ್ ಲಾಸ್ ಅಂತ ಬಂದಾಗ ಆ ನ್ಯೂ ಲೇಬರ್ ಕೋಡ್ಸ್ ಅಂತ ಅದ್ರ ಬಗ್ಗೆ ಎನಾಕ್ಟ್ ಮಾಡಿದ್ರು, ಬಟ್ ಅದು ಇನ್ನು ಜಾರಿಗೆಲ್ಲ ಬರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಹಳೆಯ ಆಕ್ಟ್ ಗಳನ್ನೇ ಓದ್ಬೇಕು. ಸೊ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಇದೆ, ಟ್ರೇಡ್ ಯೂನಿಯನ್ಸ್ ಆಕ್ಟ್ ಇದೆ, ಲೇಬರ್ ವೆಲ್ಫೇರ್ ಲೆಜಿಸ್ಲೇಷನ್ಸ್ ಇದು ತುಂಬಾ ಇದೆ. ಮೆಟರ್ನಿಟಿ ಬೆನಿಫಿಟ್, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್, ಇದು ಬೇರೆ. ಮೆಟರ್ನಿಟಿ ಬೆನಿಫಿಟ್ ಇನ್ನೊಂದು ಆಕ್ಟ್, ಅದು ಸಪರೇಟ್ ಬರಬೇಕು. ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಆಕ್ಟ್, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್, ಈ ಆಕ್ಟ್ಸ್ ಗಳೆಲ್ಲ ಕೂಡ ಬಹಳ ಮುಖ್ಯವಾಗ್ತವೆ. ಇನ್ನು ಎನ್ವೈರ್ಮೆಂಟಲ್ ಲಾಸ್ಗೆ ಬಂದಾಗ, ಎನ್ವೈರ್ಮೆಂಟ್ ಲಾಸ್ ಬಂದಾಗ ಮೇನ್ ಆಗಿ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್, ಈ ಆಕ್ಟ್ ಮುಖ್ಯ. ಆಮೇಲೆ ವಾಟರ್ ಆಕ್ಟ್, ಫಾರೆಸ್ಟ್ ಆಕ್ಟ್, ವೈಲ್ಡ್ ಲೈಫ್ ಆಕ್ಟ್, ಹಾಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್, ಇದನ್ನ ಕೂಡ ತಿಳ್ಕೊಳ್ಬೇಕು. ಇನ್ನು ಕಂಪ್ನಿ ಲಾ ನೋಡಿ, ಇಲ್ಲೆಲ್ಲ ಚಿಕ್ಕದಿದೆಲ್ಲ 2 ಮಾರ್ಕ್ಸ್ಗೆ ಬರುವಂತದ್ದು. ಕಂಪ್ನಿ ಲಾ ಆಕ್ಚುಲಿ ತುಂಬಾ ದೊಡ್ಡದು, ಬಟ್ ಸ್ವಲ್ಪ ಬೇಸಿಕ್ ಪ್ರಿನ್ಸಿಪಲ್ಸ್ ನಾವು ತಿಳ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಟ್ಯಾಕ್ಸೇಷನ್ ಕೂಡ ಸಮಥಿಂಗ್ ಅದು ತುಂಬಾ ವಾಸ್ಟ್ ಇದೆ. ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟದ್ದು 4 ಮಾರ್ಕ್ಸ್ಗೆ ನಾವಿಲ್ಲಿ ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾಸ್, ಇದು ಕೂಡ 2 ಮಾರ್ಕ್ಸ್. ಆದ್ರೂ ಸಹ ನೋಡಿ ಎಷ್ಟು ಆಕ್ಟ್ ಗಳಿವೆ ಅಂತ. ಟ್ರೇಡ್ ಮಾರ್ಕ್ಸ್ ಆಕ್ಟ್, ಪೇಟೆಂಟ್, ಕಾಪಿರೈಟ್, ಡಿಸೈನ್ಸ್, ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ಆಕ್ಟ್, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಆಕ್ಟ್, ಸೆಮಿ ಕಂಡಕ್ಟರ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಲೇಯರ್ ಡಿಸೈನ್ಸ್ ಆಕ್ಟ್, ಬಯಾಲಜಿಕಲ್ ಡೈವರ್ಸಿಟಿ ಆಕ್ಟ್. ಸೊ ಎಷ್ಟೊಂದು ರೀತಿಯ ಇದನ್ನ ನಾವಿಲ್ಲಿ ಕಾಣ್ಬೋದು. ಓಕೆ, ಸೊ ಹೀಗೆ ಇರುವಾಗ ನಿಮ್ಗೊಂದು ಸಹಜವಾಗಿ ಡೌಟ್ ಬರುತ್ತೆ, ಇಷ್ಟೊಂದು ಆಕ್ಟ್ ಗಳನ್ನು ನಾವು ಓದ್ಲಿಕ್ಕೆ ಸಾಧ್ಯವಾ? ಯಾಕಂದ್ರೆ ನೀವು ಕಳೆದ ಎಷ್ಟು ದಿನದಿಂದ ಓದ್ತಿದ್ದೀರಿ? LLB ಎಷ್ಟು ಸಮಯದಿಂದ ಓದ್ತೀರಿ? LLB ಕಳೆದ 5 ವರ್ಷದಿಂದ ಓದ್ತಿದ್ದೀರಿ, ಅಥವಾ 3 ವರ್ಷದಿಂದ ಇರ್ಬೋದು, 3 years ಮಾಡಿದಿದ್ರೆ. ಅಷ್ಟು ಸೆಮಿಸ್ಟರ್ಗಳಲ್ಲಿ 10 ಸೆಮಿಸ್ಟರ್ ಅಥವಾ 6 ಸೆಮಿಸ್ಟರ್ಗಳಲ್ಲಿ ಓದಿರುವಂತಹ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಸೇರಿಸಿ ಈಗ 100 ಮಾರ್ಕ್ಸ್ಗೆ ನಾವು ಓದ್ಬೇಕಂದ್ರೆ ಹೇಗೆ ಸಾಧ್ಯ ಅಂತ ಸಹಜವಾಗಿ ಎಲ್ರಿಗೂ ಪ್ರಶ್ನೆ ಬರುವಂತದ್ದು. ಸೊ ಅದಕ್ಕೆ ನೀವೇನ್ ಮಾಡ್ಬೇಕಂತಂದ್ರೆ, ಈಗ ನಾನಿಲ್ಲಿ ನೋಡಿ ಒಂದು ಬೇರೆ ಆಗ್ತದೆ ಅಂತ ತಿಳ್ಕೊಳ್ಳಿ. ಮೇನ್ ಆಗಿ ನಿಮ್ಗೆ ಯಾವ ರೀತಿ ಪ್ರಶ್ನೆ ಬರ್ತವೆ? ಪ್ರಶ್ನೆ ಯಾವಾಗಲೂ MCQsಗಳು ಇರುವಂತದ್ದು ಅಲ್ವಾ? ಯಾವುದೇ ರೀತಿ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಇಲ್ಲ. ನೀವು LLB ಮಾಡಿರುವಂತಹ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಇಲ್ಲ. ಸೊ ಅದಕ್ಕೋಸ್ಕರ MCQsಗಳನ್ನ ಆನ್ಸರ್ ಮಾಡುವಂತದ್ದು ಸುಲಭವೂ ಕೂಡ, ಟಫ್ ಕೂಡ. ಅಂದ್ರೆ ಅದ್ರಲ್ಲಿ ಎಲ್ಲಾ ರೀತಿಯ ಪ್ರಶ್ನೆಗಳನ್ನು ಕೂಡ ಅದನ್ನ ಆಡ್ ಮಾಡ್ಬೋದು. ಅದ್ರಲ್ಲಿ ಏನು ಹೊಸದಾಗಿ ನಾವು ವಿಚಾರ ಮಾಡುವಂತದ್ದೇನಿಲ್ಲ. ಎಲ್ಲಾ ರೀತಿಯ ಪ್ರಶ್ನೆಗಳನ್ನು ಕೊಡ್ತಾರೆ. ಸೊ ಈಸಿ, ಮೀಡಿಯಂ, ಡಿಫಿಕಲ್ಟ್, ಈ ರೀತಿ ಇದ್ರಲ್ಲಿ ಕೇಳ್ತಾರೆ. ಸೊ ಹೀಗೆ ಆದಾಗ, ಈ ರೀತಿ ಆದಾಗ ವಾಟ್ ಶುಡ್ ವಿ ಡೂ? ನಾವು ಹೇಗೆ ಪ್ರಿಪ್ರೇಷನ್ ಹೇಗಿರ್ಬೇಕು ಹೇಳುವಂಥದ್ದು ಫಸ್ಟ್ ಎಲ್ರಿಗೂ ಬರುವಂಥದ್ದು. ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೇವೆ ನಾವು? ಪ್ರಿಪ್ರೇಷನ್ ಈಗ ಉದಾಹರಣೆಗೆ, ಈಗ ನನ್ನ ಕ್ಲಾಸಲ್ಲಿ ನಾನೇನು ಸೋಮವಾರದಿಂದ ಬುಧವಾರ ತನಕ ಇನ್ ಮೈ ಕ್ಲಾಸ್ 4 ದಿನ, ವಾರಕ್ಕೆ ಈಗ ಸದ್ಯಕ್ಕೆ 4 ದಿನ ಇಟ್ಟಿದ್ದೇನೆ. ಈಗ ಲೈವ್ ಕ್ಲಾಸ್ ಯಾವುದು ಮಾಡ್ತಾ ಇಲ್ಲ. ಯಾವಾಗ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಆಗತ್ತೆ, when it is notified, then I'll start with live classes. ವಾರಕ್ಕೆ 1 ಲೈವ್ ಕ್ಲಾಸ್, ಅಥವಾ ಅವಶ್ಯಕತೆಗೆ ಹೇಗೆ ಅಂತ ನೋಡ್ಕೊಂಡು ವಿಲ್ ಸಾಲ್ವ್ ಸಮ್ ಮಾಕ್ ಟೆಸ್ಟ್ ಗಳನ್ನ ಸಾಲ್ವ್ ಮಾಡಿ ವಿಲ್ ಡೂ ದ್ಯಾಟ್. ಆಯ್ತಾ? ಸೊ ಯು ಡೋಂಟ್ ವರಿ, ನಾನು ಯಾವ ಪ್ಯಾಟರ್ನ್ ಅಲ್ಲಿ ಲೆಸನ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಪ್ರತಿದಿನ 8 ಗಂಟೆಗೆ ನಿಮ್ಗೆ ಶೆಡ್ಯೂಲ್ ಆಗಿರುತ್ತೆ. ನಾನು ವಾರದಲ್ಲಿ ಈಗ 7 ದಿನ ಇದೆ ಅಂತಂದ್ರೆ 4 ದಿನ ನಾನು ಕ್ಲಾಸಸ್ ಗಳನ್ನ ಅಪ್ಲೋಡ್ ಮಾಡ್ತೇನೆ. ಉಳಿದಂತಹ 3 ದಿನಗಳಲ್ಲಿ ನೀವು ಹಾಗೆ ಕುತ್ಕೊಳ್ಬಾರ್ದು, ಅದನ್ನ ಮತ್ತೆ ರಿವೈಸ್ ಮಾಡ್ಬೇಕು. ಇದರಲ್ಲಿ ನೋಟ್ಸ್ ಅಂತ ಕೊಡುವಂತದ್ದು ಏನಿಲ್ಲ. ನೋಟ್ಸ್ ಅಂತ ನಾವೇನು ಕೊಡೋದಿಲ್ಲ, ಬಟ್ ಕೆಲವೊಂದು ಹೈಲೈಟೆಡ್ ಪಾಯಿಂಟ್ಸ್ ಗಳನ್ನ ಅದನ್ನೆಲ್ಲ ಕೂಡ ನಾವೇನು ಕ್ಲಾಸ್ ನೋಟ್ಸ್ ಅಂತ ಮಾಡಿರ್ತೇವೆ ಅದನ್ನ ಅಪ್ಲೋಡ್ ಮಾಡಬಹುದು. ಓಕೆ, ಯಾಕಂದ್ರೆ ಇದ್ರಲ್ಲಿ ನೀವು ನೋಟ್ಸ್ ಮಾಡ್ಕೊಳ್ಳುವಂತದ್ದು ಏನು ಇಲ್ಲ. ಆಮೇಲೆ ಜುಡಿಷಿಯರಿ ಎಕ್ಸಾಮಿಗೆ ಇದನ್ನ ಯೂಸ್ ಮಾಡ್ತೀರಿ ಅಂತಂದ್ರೆ ಆವಾಗ ಬೇಕಾಗ್ಬೋದು. ಬಿಟ್ರೆ ನೀವು ಜಸ್ಟ್ ಪ್ರಿನ್ಸಿಪಲ್ ಹೇಗೆ ನೀವು ಅಪ್ಲೈ ಮಾಡ್ತೀರಿ, ನಿಮ್ಮ ಮನ್ಸನ್ನ, ಮೈಂಡ್ ಅನ್ನ ಯಾವ ರೀತಿ ಅಪ್ಲೈ ಮಾಡ್ತೀರಿ, ಯಾವ್ಯಾವ್ದಕ್ಕೆ ಹೇಗೆ ಅದನ್ನ ನೀವು ಗಮನ ಕೊಡ್ತೀರಿ, ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಎಕ್ಸಾಮ್ ಅಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಯಾವ ರೀತಿ ಮಾಡ್ಕೊಳ್ತೀರಿ, ಅದ್ರ ಮೇಲೆ ದಿಸ್ ಆಲ್ ಡಿಪೆಂಡ್ಸ್.
ಆಯ್ತಾ? ಸೊ ಬೇರೆ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಲಾಸ್ಟಿಗೆ ಕೇಳ್ಬೋದು. ಸೊ ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ಬಂದಾಗ, ಸಾರಿ ಐ ಆಮ್ ಸೋ ಸಾರಿ. ಸೊ ವಾರದಲ್ಲಿ 7 ದಿನ ಅಂತ ಇದ್ದಾಗ 4 ದಿನ, ಸಾರಿ 1 2 3 4 5 6 7 ಈ 4 ದಿನ ನಾನು ಕ್ಲಾಸಸ್ಗಳನ್ನ ಅಪ್ಲೋಡ್ ಮಾಡ್ತೇನೆ. ಇಟ್ಸ್ ನಾಟ್ ಬೇಸ್ಡ್ ಆನ್ ಅವರ್ಸ್, ಅವರ್ ಲೆಕ್ಕದಲ್ಲ, 1 hour ಕಂಪ್ಲೀಟ್ ಕ್ಲಾಸ್ ಮಾಡ್ಬೇಕು ಅಂತಲ್ಲ, ಒಂದೊಂದು ಕಾನ್ಸೆಪ್ಟ್. ಉದಾಹರಣೆಗೆ ಓವರ್ ವ್ಯೂ ಆಫ್ ನಾಳೆ ನಾನು ಓವರ್ ವ್ಯೂ ಅಂತ ಹೇಳುವಂಥದ್ದು ತಗೊಂಡಿದ್ದೇನೆ. ಅದರ ನಂತರ ಆರ್ಡರ್ ತಗೊಳ್ಬಹುದು, ಆರ್ಡರ್ ಅಥವಾ ಸೆಕ್ಷನ್. ಫಸ್ಟ್ CPC ಸೆಕ್ಷನ್ 1 ರಿಂದ 50 ಅಂತ ತಗೊಳ್ಬಹುದು. ಇಟ್ ಮೇ ಟೇಕ್ 15 minutes ಆರ್ ಇಟ್ ಮೇ ಟೇಕ್ 1.5 hour ಆಲ್ಸೋ, ಅಲ್ವಾ? ಸೊ ಆ ಒಂದೊಂದು ಪೋರ್ಷನ್ ಅನ್ನ, ರಿಲೇಟೆಡ್ ಪೋರ್ಷನ್ ಗಳನ್ನ ಯಾವ ರೀತಿ ಕವರೇಜ್ ಮಾಡಬೇಕು, ಅದ್ರ ಮುಖಾಂತರ ನಾನು ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಸೊ ಡೋಂಟ್ ಎಕ್ಸ್ಪೆಕ್ಟ್ 1 hour ಕ್ಲಾಸ್ ಇರತ್ತೆ ಅಥವಾ 1 hour ಗಿಂತ ಜಾಸ್ತಿ ಆಯ್ತು, 1 hour ಗಿಂತ ಕಮ್ಮಿ ಆಯ್ತು ಅಂತ ತಿಳ್ಕೊಳ್ಬೇಡಿ. ಓವರ್ ಆಲ್ ಕಂಪ್ಲೀಟ್ ಆಗಿ ನಿಮ್ಮ ಓವರ್ ಆಲ್ ಕ್ಲಾಸ್ ಅಬೌಟ್ 90-100 hours ಆಗುವಂತದ್ದು. ಇಲ್ಲ ಅಂದ್ರೆ ನಾರ್ಮಲಿ 45 minutes to 1 hour, ಬಟ್ ದಟ್ ಇಸ್ ನಾಟ್ ಅ ಸ್ಟ್ರಿಕ್ಟ್ ರೂಲ್. ವಿ ಆರ್ ಕಂಪ್ಲೀಟ್ಲಿ ಫೋಕಸಿಂಗ್ ಆನ್ ದಿ ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಆ ಟ್ರೆಡಿಷನಲ್ ಇದು 1 hour ಕಂಪ್ಲೀಟ್ ಕ್ಲಾಸ್ ಮಾಡ್ಬೇಕು ಹೇಳುವಂಥದ್ದಿಲ್ಲ. ಬಿಕಾಸ್ ವಿ ಹ್ಯಾವ್ ಪ್ರಿಪೇರ್ಡ್ ಸೋ ಮೆನಿ ಚಾರ್ಟ್ಸ್. ಅದರಿಂದ ನಾವು ಕೈಯಲ್ಲಿ ಬರೆಯುವಂತಹ ಟೈಮ್ ಅನ್ನ ಉಳಿಸಬಹುದು. ಸೊ ಅದಕ್ಕೋಸ್ಕರ ಬೇಗ ಬೇಗ ಕ್ಲಾಸಸ್ಗಳಾಗ್ತವೆ. ಹಾಗೆ ನಿಮ್ಗೆ ರಿವೈಸ್ ಮಾಡ್ಲಿಕ್ಕೂ ಕೂಡ ಕ್ವಿಕ್ ಆಗಿ ಹೆಲ್ಪ್ಫುಲ್ ಆಗತ್ತೆ. ಎಸ್, ಸೊ ಇಷ್ಟು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೇನೆ. ನಾನು ಯಾವ್ಯಾವ ಕ್ಲಾಸಸ್ಗಳನ್ನ ಅಪ್ಲೋಡ್ ಮಾಡ್ತೇನೆ ಹಾಗೂ ಯಾವಾಗ ನಿಮ್ಗೆ ಲೈವ್ ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತೇನೆ ಅಂತ ಹೇಳುವಂಥದ್ದು. ಹಾಗೆ ಇದು ಈ ಬ್ಯಾಚ್ ಈ ತಿಂಗಳು ಸ್ಟಾರ್ಟ್ ಆಗಿದೆ. ಮುಂದಿನ ಬ್ಯಾಚ್ ಮುಂದಿನ ತಿಂಗಳು ಪ್ರಾರಂಭ ಆಗತ್ತೆ. ಇಫ್ ದೇರ್ ಇಸ್ ನೆಸೆಸಿಟಿ ಹೊಸ ಬ್ಯಾಚ್ ಅನ್ನ ಪ್ರಾರಂಭ ಮಾಡ್ತಾ ಹೋಗ್ತೇನೆ. ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ನೀವು ಹೇಳ್ಬೋದು. ಈಗಲೂ ಕೂಡ ನೀವು ಜಾಯ್ನ್ ಆಗ್ಬೋದು, ನಿಮ್ಮ ಫ್ರೆಂಡ್ಸ್ ಕೂಡ ಜಾಯ್ನ್ ಆಗ್ಬೋದು. 1 ವಾರ 2 ವಾರ ಆದ್ರೂ ಸಹ ಬ್ಯಾಚ್ ವಿಲ್ ಬಿ ಓಪನ್. ಯು ಮೇ ಜಾಯಿನ್ ಇಟ್ ಅಟ್ ಎನಿ ಟೈಮ್. 4-5 ದಿನ ಇದಾದ್ರೂ ಕೂಡ ಯು ಕ್ಯಾನ್ ಕವರ್ ಇಟ್ ಅಪ್. ಆಯ್ತಾ? ಇದು ಒಂದು ಹಂತ. ಇನ್ನು ನೆಕ್ಸ್ಟ್, ಯಾವ ರೀತಿ ಕ್ವಶನ್ಸ್ ಗಳು ಬರ್ತವೆ, ಕ್ವಶನ್ ಪ್ಯಾಟರ್ನ್ಸ್ ಗಳು ಯಾವ ರೀತಿ ಬರ್ತವೆ ಅಂತಂದ್ರೆ, ನೋಡಿ, ಸಿಂಪಲ್ ಆಗಿ ಇದು ನಾವು ಈಸಿ, ಮೀಡಿಯಂ, ಟಫ್ ಅಂತ ಹೇಳಿ ನಾವು ತಗೊಳ್ಳೋದಾದ್ರೆ, ಸಿಂಪಲ್ ಆಗಿ ನೀವು ಈಸಿಲಿ ಸ್ಕೋರ್ ಮಾಡುವಂಥದ್ದು ಹೇಗೆ, ಬೇರೆ ಆಕ್ಟ್ ಅನ್ನ ನೋಡ್ಕೊಂಡು ಬರೀಬೇಕು. ಇದು ಓಪನ್ ಬುಕ್ ಎಕ್ಸಾಮ್. ಆದ್ರೆ ನೀವು ಯಾವುದೇ ನೋಟ್ಸ್ ಅನ್ನ ತಗೊಂಡು ಹೋಗ್ಲಿಕ್ಕಿಲ್ಲ. ಯು ಕ್ಯಾನ್ ಟೇಕ್ ಓನ್ಲಿ ಬೇರೆ ಆಕ್ಟ್ಸ್. ಅದು ಕಮೆಂಟ್ಸ್ ಇರುವಂತಹ ಬೇರೆ ಆಕ್ಟ್ಸ್ ಆಗಿರ್ಬೇಕು. ಈಗ ಆಲ್ರೆಡಿ ನೀವು ಕೆಲವೊಂದು ಕಮೆಂಟ್ಸ್ ಇರುವಂತಹ ಬೇರೆ ಆಕ್ಟ್ಸ್ ತಗೊಂಡಿದ್ರೆ ಅದನ್ನ ಅಲೋ ಮಾಡೋದಿಲ್ಲ. ಅದ್ರ ಮೇಲೆ ಯಾವುದೇ ರೀತಿಯ ನೋಟ್ ಮಾಡ್ಲಿಕ್ಕಿಲ್ಲ, ಪೆನ್ಸಿಲ್ ಅಲ್ಲಿ ಬರೀಲಿಕ್ಕಿಲ್ಲ, ಪೆನ್ ಅಲ್ಲಿ ಬರೀಲಿಕ್ಕಿಲ್ಲ, ಹೈಲೈಟ್ ಮಾಡ್ಲಿಕ್ಕಿಲ್ಲ. ಯು ಕ್ಯಾನ್ ಡೂ ನಥಿಂಗ್, ಏನೂ ಮಾಡ್ಲಿಕ್ಕಿಲ್ಲ. ಸೊ ನೀವು ನೋಟ್ಸ್ ಮಾಡ್ಬೇಕು ಅಂತಾನೆ ಸಪರೇಟ್ ಬೇರೆ ಆಕ್ಟ್ ತಗೊಂಡು, ಮತ್ತೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಹೊಸ ಬೇರೆ ಆಕ್ಟ್ ತಗೊಳ್ಳೋದು, ಅಥವಾ ಆಲ್ ಇಂಡಿಯಾ ಬೇರೆ ಎಕ್ಸಾಮಿನೇಷನ್ಗೋಸ್ಕರ ಹೊಸ ಪ್ರಿಂಟ್ ಔಟ್ ತಗೊಳ್ಳೋದು, ಇಟ್ಸ್ ಜಸ್ಟ್ ಅ ವೇಸ್ಟ್ ಆಫ್ ಟೈಮ್. ಸೊ ನೀವೇನ್ ಮಾಡಿ, ಜಸ್ಟ್ ಒಬ್ಸರ್ವ್ ಮಾಡ್ತಾ ಹೋಗಿ. ನಾನು ಏನೇನ್ ಪಾಠ ಮಾಡ್ತೇನಲ್ಲ ಅದನ್ನ ನೀವು ನೋಟ್ಸ್ ಬೇರೆ ಬುಕ್ ಅಲ್ಲಿ ಬರ್ಕೊಳ್ಳಿ ಬೇಕಿದ್ರೆ, ನಿಮ್ಮ ನೋಟ್ ಬುಕ್ ಅಲ್ಲಿ. ಬಟ್ ಡೋಂಟ್ ಮಾರ್ಕ್ ಎನಿಥಿಂಗ್ ಆನ್ ಯರ್ ಬೇರೆ ಆಕ್ಟ್ ವಿಚ್ ವಿಲ್ ಬಿ ಟೇಕಿಂಗ್ ಫಾರ್ ಯುವರ್ ಎಕ್ಸಾಮಿಗೆ ತಗೊಂಡು ಹೋಗುವಂತ ಬೇರೆ ಆಕ್ಟ್ ಅನ್ನ ಒಂದು ತಗೊಂಡು ಹೋಗ್ಬೇಡಿ. ಅದ್ರ ಮೇಲೆ ಮಾರ್ಕ್ ಮಾಡಬೇಡಿ. ತುಂಬಾ ಸುಲಭವಾಗಿ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದು ಯಾವ್ಯಾವ ರೀತಿ ಕ್ವಶನ್ಸ್ ಇದೆ, ಸೆಕ್ಷನ್ ಗಳ ಆಧಾರದ ಮೇಲೆ. ಇದು ಯಾವ ಸೆಕ್ಷನ್ ಅಪ್ಪ, ಇದು ಎಷ್ಟನೇ ಸೆಕ್ಷನ್ ಅಲ್ಲಿ ಹೇಳಿದ್ದಾರೆ ಅಂತ ಹೇಳುವಂತಹ ಪ್ರಶ್ನೆ. ಇನ್ನು ಕೆಲವೊಂದು ಅಮೆಂಡ್ಮೆಂಟ್ಸ್ ಗಳಾಗಿರ್ತವೆ. ಅಮೆಂಡ್ಮೆಂಟ್ಸ್ ಗಳಾಗಿವೆ, ಅದನ್ನ ಯಾವ ರೀತಿ, ಉದಾಹರಣೆಗೆ 105ನೇ ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಯಾವಾಗ ಆಗಿದೆ ಅಂತ ಕೇಳ್ತಾರೆ, ಅಥವಾ ಅಮೆಂಡ್ಮೆಂಟ್ ಇಂದ ಏನು ಬದಲಾವಣೆ ಆಗಿದೆ ಅಂತ ಹೇಳಿ, ಯಾವಾಗಲಿಂದ ಜಾರಿಗೆ ಬಂತು ಅಂತ ಹೇಳುವಂಥದ್ದು, ಅದೆಲ್ಲ ಕೂಡ ನಮ್ಗೆ ಬೇರೆ ಆಕ್ಟ್ ಅಲ್ಲಿ ಸಿಗತ್ತೆ. ಆ ಫುಟ್ ನೋಟ್ ಅಲ್ಲಿ ನಾವು ನೋಡ್ತೇವೆ, ಫುಟ್ ನೋಟ್ ಅಲ್ಲಿ ಇರುವಂತದ್ದು. ಇನ್ನು ಅಪ್ಲಿಕೇಬಿಲಿಟಿ ಬೇಸ್ಡ್ ಸೆಕ್ಷನ್ಸ್. ಈ ಅಪ್ಲಿಕೇಬಿಲಿಟಿ ಬೇಸ್ಡ್ ಸೆಕ್ಷನ್ ಅಂದ್ರೆ, ಈಗ ಉದಾಹರಣೆಗೆ CPC ಎಲ್ಲಿ ಅಪ್ಲೈ ಆಗತ್ತೆ, ಭಾರತೀಯ ನ್ಯಾಯ ಸಂಹಿತೆ ಎಲ್ಲಿ ಅಪ್ಲೈ ಆಗತ್ತೆ, ಭಾರತೀಯ ನ್ಯಾಯ ಸಂಹಿತೆ ಎಲ್ಲಿ ಅಪ್ಲೈ ಆಗೋದಿಲ್ಲ ಅಂತ ಹೇಳುವಂತ ವಿಚಾರವನ್ನ ನಾವಿಲ್ಲಿ ಕಾಣ್ಬೋದು. ಇನ್ನು ನಂಬರ್ ಬೇಸ್ಡ್ ಅಂದ್ರೆ ಏನು, ನಂಬರ್ ಬೇಸ್ಡ್ ಇದಂತಂದ್ರೆ, ಈಗ ಹೌ ಮೆನಿ ಟೈಪ್ಸ್ ಆಫ್ ಕ್ರಿಮಿನಲ್ ಕೋಡ್ಸ್ ಆರ್ ದೇರ್ ಅಂತ ಹೇಳಿ ಕೇಳ್ತಾರೆ. ಅದ್ ನಮ್ಗೆ ಗೊತ್ತಿರತ್ತೆ, ಡೈರೆಕ್ಟ್ ಆಗಿ ಕ್ವಶನ್ ಅಲ್ಲ, ಬಟ್ ಸಮ್ ಹೌ ವಿ ಹ್ಯಾವ್ ಡೈರೆಕ್ಟ್ ಸೆಕ್ಷನ್ ನಂಬರ್ ಕೊಟ್ಟಿರೋದಿಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಯು ಹ್ಯಾವ್ ಟು ಸರ್ಚ್. ಬಟ್ ಅದೊಂದ್ ವೇಳೆ ಸಿಕ್ಕಿದ್ರೆ ಇಟ್ ವುಡ್ ಬಿ ಈಸಿ, ಡೈರೆಕ್ಟ್ಲಿ ಅದನ್ನ ನಾವು ಕೌಂಟ್ ಮಾಡಿ ಬರೆಯುವಂಥದ್ದು. ಇನ್ನು ಡೆಫಿನಿಷನ್ಸ್ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಯಾವ ಸೆಕ್ಷನ್. ಯೂಶಲಿ ಸೆಕ್ಷನ್ 2 ಅಥವಾ ಸೆಕ್ಷನ್ 3 ನಮಗೆ ಡೆಫಿನಿಷನ್ಸ್ ಗಳನ್ನ ಕಾಣ್ತೇವೆ. ಸೊ ಅಂತಹ ಡೆಫಿನಿಷನ್ಸ್ ಗಳಿಗೆ ಡೈರೆಕ್ಟ್ ಆಗಿ
ಏನು ಡೆಫಿನೇಷನ್, ಯಾವ್ದ್ರ ಡೆಫಿನೇಷನ್ ಇದು, ಇದ್ರ ಡೆಫಿನೇಷನ್ ಏನು ಅಂತ ಕೇಳಿದ್ರೆ ಸುಲಭ. ಆದ್ರೆ ಯಾವ್ದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇದು ಯಾವ ವರ್ಡ್ ಅನ್ನ ಡಿಫೈನ್ ಮಾಡಿದೆ ಅಂತ ಕೇಳಿದ್ರೆ ಆವಾಗ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಡೆಫಿನೇಷನ್ ಬೇಸ್ಡ್ ಈಸಿ ಅಂತಾನೆ ನಾವು ಸಿಂಪ್ಲೆಸ್ಟ್ ಫಾರ್ಮುಲಾ ತಗೊಂಡ್ರೆ ಇಟ್ ಈಸ್ ಆಕ್ಚುಲಿ ಈಸಿ, ವಿ ಕ್ಯಾನ್ ಈಸಿಲಿ ಸಾಲ್ವ್. ಹಾಗೆ ಲಿಮಿಟೇಷನ್ ಬೇಸ್ಡ್, ಟೈಮ್ ಲಿಮಿಟೇಷನ್ ಬೇಸ್ಡ್ ಅಂದ್ರೆ ಇಂತಿಷ್ಟು ದಿನಗಳೊಳಗೆ FIR ಗೆ ಸಹಿ ಮಾಡ್ಬೇಕು ಅಂತ ಹೇಳುವಂತದ್ದು. ಅದೆಲ್ಲ ಆ ರೀತಿ ಇರತ್ತೆ. ಟೈಮ್ ಲಿಮಿಟ್ಸ್ ಅಥವಾ ಅಪೀಲ್ ಅನ್ನ ಇಷ್ಟು ದಿನಗಳೊಳಗೆ ಸಲ್ಲಿಸಬೇಕು, ಸೂಟ್ ಅನ್ನ ಇಷ್ಟು ದಿನಗಳೊಳಗೆ ಫೈಲ್ ಮಾಡ್ಬೇಕು ಅಂತ ಹೇಳುವಂತದ್ದೆಲ್ಲ ಕೂಡ. ಸೊ ಇದೆಲ್ಲ ಕೂಡ ಈಸಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಓಕೆ, ಈಸಿಲಿ ಸ್ಕೋರ್ ಕೂಡ ಮಾಡುವಂತ ಸೆಕ್ಷನ್ಸ್ಗಳಿವೆ. ಇನ್ನು ನೆಕ್ಸ್ಟ್ ಮೀಡಿಯಂ ಅಂತ ಹೇಳಿ ಬಂದಾಗ, ಮೀಡಿಯಂ ಇದೆಲ್ಲ ಕೂಡ ನಮ್ಗೆ ಸ್ವಲ್ಪ ಗೊತ್ತಿರ್ಬೇಕು. ತುಂಬಾ ಈಸಿನೂ ಅಲ್ಲ, ಬಟ್ ಹಾಗಂತ ಡಿಫಿಕಲ್ಟ್ ಅಂತಲ್ಲ. ಪ್ರಿನ್ಸಿಪಲ್ ಬೇಸ್ಡ್, ಈಗ ರೆಸ್ ಜುಡಿಕೇಟ್ ಅಂತ ಹೇಳಿ ಕೇಳ್ತಾರೆ, ನಮ್ಗೆ ಇದು CPC ಯಾವ್ದೋ ಒಂದು ಪ್ರಾವಿಷನ್ ಅಂತ ಹೇಳಿ ಗೊತ್ತಿರ್ಬೇಕು. ಸೆಕ್ಷನ್ 11 ಅಂತ ಹೇಳಿ ಗೊತ್ತಿದ್ರೆ ಅವಾಗ ನಾವು ಇಮಿಡಿಯೇಟ್ಲಿ ಅದನ್ನ ಸರ್ಚ್ ಮಾಡಿ ಹುಡುಕ್ತೇವೆ. ಹಾಗೆ ಡಾಕ್ಟ್ರಿನ್ ಬೇಸ್ಡ್, ಕೆಲವೊಂದು ಡಾಕ್ಟ್ರಿನ್ಸ್ ಗಳಿರ್ತವೆ. ಡಬಲ್ ಜಿಯೋಪಾರ್ಡಿ ಅಂತ ಹೇಳುವಂಥದ್ದು, CRPC ಸೆಕ್ಷನ್ 300 ಆಗಿತ್ತು ಮೊದಲು. ಡೈರೆಕ್ಟ್ ಆಗಿ ಡಬಲ್ ಜಿಯೋಪಾರ್ಡಿ ಅಂತ ಕೊಟ್ಟಿರ್ಲಿಕ್ಕಿಲ್ಲ, ಅಥವಾ ಕೊಟ್ಟಿರ್ಲಬಹುದು, ಬಟ್ ನಮ್ಗೆ ಡಾಕ್ಟ್ರಿನ್ ಮೇಲೆ ಅದು ನಿಂತಿರುವಂತದ್ದು. ಅಥವಾ ಕೆಲವೊಂದು ಗ್ರೌಂಡ್ಸ್, ಯಾವ ಗ್ರೌಂಡ್ಸ್ ಗಳ ಮೇಲೆ ಅರೆಸ್ಟ್ ಮಾಡಬಹುದು. ಸುಮ್ನೆ ಒಂದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ನಿಮ್ಗೆ. ಯಾವ ಗ್ರೌಂಡ್ಸ್ ಗಳ ಮೇಲೆ ಅರೆಸ್ಟ್ ಮಾಡಬಹುದು, ಯಾವ ಗ್ರೌಂಡ್ಸ್ ಗಳ ಮೇಲೆ ಬಿಟ್ಟು ಕಳಿಸಬಹುದು ಅಂತ ಹೇಳುವಂಥದ್ದು. ಅಥವಾ ಪವರ್ಸ್, ಕೋರ್ಟಿನ ಪವರ್ಸ್ ಏನು, ಅಥವಾ ಯಾವುದೋ ಒಂದು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ನ ಪವರ್ಸ್ ಏನು ಅಂತ ಹೇಳುವಂಥದ್ದು, ಅದನ್ನೆಲ್ಲ ನಾವಿಲ್ಲಿ ಕಾಣ್ತೇವೆ. ಹಾಗೆ ಅಥಾರಿಟೀಸ್ಗಳು, ಬೇರೆ ಬೇರೆ ಅಥಾರಿಟೀಸ್ಗಳು ಯಾರ್ಯಾರು ಅಂತ ಹೇಳುವಂಥದ್ದು. ಉದಾಹರಣೆಗೆ ಕನ್ಸ್ಯೂಮರ್ ಫೋರಂ ಇರ್ಬೋದು, ಅಥವಾ ಬಾರ್ ಕೌನ್ಸಿಲ್ ಇರ್ಬೋದು. ಹೀಗೆ ಬೇರೆ ಬೇರೆ ಅಥಾರಿಟೀಸ್ಗಳು ಬೇರೆ ಬೇರೆ ಆಕ್ಟ್ ನ ಅಡಿಯಲ್ಲಿ ಕಾನ್ಸ್ಟಿಟ್ಯೂಟ್ ಆಗಿವೆ. ಅವುಗಳಿಗೆ ಸಂಬಂಧಪಟ್ಟ ವಿಚಾರವನ್ನು ನಾವಿಲ್ಲಿ ಕಾಣ್ತೇವೆ. ಇನ್ನು ಇಲ್ಲಿಸ್ಟ್ರೇಷನ್ಸ್ ಬೇಸ್ಡ್, ಅದು ಬಹಳ ಸುಲಭ, ನಮ್ಗೆ ಎಕ್ಸಾಕ್ಟ್ಲಿ ಬೇರೆ ಆಕ್ಟ್ ನಲ್ಲಿ ಇರುವಂತದ್ದೇ ಕೆಲವೊಂದ್ಸಲ ಡೈರೆಕ್ಟ್ ಆಗಿ ಕೊಡ್ತಾರೆ, ಅಥವಾ ಕೆಲವೊಂದ್ಸಲ ಸ್ವಲ್ಪ ಹೆಸರು ಚೇಂಜ್ ಮಾಡಿ, ಸುರೇಶ್ ಇರುವಂತದನ್ನ ರಮೇಶ್ ಅಂತ ಚೇಂಜ್ ಮಾಡಿ, ಅಥವಾ A ಅಂತ B ಅಂತ ಚೇಂಜ್ ಮಾಡಿ ಕೊಡ್ಬೋದು. ಬಟ್ ಯಾವ ಸೆಕ್ಷನಿನ ಇಲ್ಲಸ್ಟ್ರೇಷನ್ ಅಂತ ಹೇಳಿ ನಮ್ಗೆ ಇದು ಗೊತ್ತಿರ್ಬೇಕು. ಇನ್ನು ಮ್ಯಾಕ್ಸಿಮ್ ಬೇಸ್ಡ್, ಇದು ಸ್ವಲ್ಪ ಮಟ್ಟಿಗೆ ಕಷ್ಟ. ಉದಾಹರಣೆಗೆ ಮ್ಯಾಕ್ಸಿಮ್ ಅಂತ ಹೇಳಿದ್ರೆ, ಈಗ ಡಬಲ್ ಜಿಯೋಪಾರ್ಡಿಗೆ ಸಂಬಂಧಪಟ್ಟಾಗ ಆರ್ಡರ್ ಆಫ್ ಐಸ್ ಕನ್ವಿಕ್ಟ್, ಆರ್ಡರ್ ಆಫ್ ಐಸ್ ಅಕ್ವಿಟ್ ಅಂತ ಹೇಳಿ ಹೇಳ್ತಾರೆ. ನಮ್ಗೆ ಅದು ಯಾವ ಮ್ಯಾಕ್ಸಿಮ್, ಅದ್ರ ಅರ್ಥ ಏನು, ಅದ್ರ ಇಂಗ್ಲಿಷ್ ಮೀನಿಂಗ್ ಏನು, ಅಥವಾ ಲ್ಯಾಟಿನ್ ಅಲ್ಲಿ ಕರೆಕ್ಟ್ ಆಗಿ ಏನ್ ಹೇಳ್ತಾರೆ, ಅದೆಲ್ಲವೂ ಕೂಡ ಸರಿಯಾಗಿ ಗೊತ್ತಿದ್ರೆ ಈ ರೀತಿ ಕ್ವಶನ್ಸ್ ಗಳನ್ನ ಆನ್ಸರ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಹಾಗೆ ಕೆಲವೊಂದು ಗ್ರೌಂಡ್ಸ್, ಯಾವ ಗ್ರೌಂಡ್, ಇಲ್ಲಿ ಗ್ರೌಂಡ್ಸ್ ನೋಡಿದ್ವಿ, ಆ ಗ್ರೌಂಡ್ಸ್ ಇರುವಂತ ಎಕ್ಸೆಪ್ಷನ್ಸ್ ಗಳು ಇಲ್ಲಿ, ಆಯ್ತಾ. ಹೀಗಿದ್ರು ಸಹ ಕೆಲವೊಂದು ಎಕ್ಸೆಪ್ಷನ್ ಇದೆ, ಅದು ಈ ರೀತಿ ಮಾಡ್ಬೇಕಂತ ಇಲ್ಲ ಅಂತ ಹೇಳುವಂತ ವಿಚಾರದಲ್ಲಿ ನಾವು ಕಾಣ್ತೇವೆ. ಇದೆಲ್ಲ ಮೀಡಿಯಂ ಬೇಸ್ಡ್ ಕ್ವಶನ್ಸ್. ಇನ್ನು ಬಹಳ ಕಷ್ಟ ಅಂತ ಅನ್ಸುವಂತದ್ದು ಇಲ್ಲಿ ನೆಗೆಟಿವ್ ಕ್ವಶನ್ಸ್ ಅಂತ ಹೇಳಿ ಕಾಣ್ತೇವೆ. ಅಂದ್ರೆ ಇದು ಕಷ್ಟ ಅಂದ್ರೆ ಯಾಕೆ, ನಾವು ನೆಗ್ಲೆಕ್ಟ್ ಮಾಡ್ತೇವೆ, ಅದಕ್ಕೋಸ್ಕರ ಕಷ್ಟ ಆಗತ್ತೆ ನೆಗೆಟಿವ್ ಕ್ವಶನ್ಸ್ ಹೇಳುವಂತದ್ದು. ಅಂದ್ರೆ ಇಲ್ಲಿ ಕೆಳಗಿನ ಒಂದು ಆಯ್ಕೆಗಳಲ್ಲಿ ಯಾವುದು ಈ ವಿಚಾರ ಅಲ್ಲ ಅಂತ ಹೇಳಿ, ವಿಚ್ ಇಸ್ ನಾಟ್ ಅಂತ ಹೇಳಿ ಕೇಳಿರ್ತಾರೆ. ಬಟ್ ಏನಾಗತ್ತೆ, ಆ ಆಪ್ಷನ್ಸ್ ಗಳನ್ನ ನಾವು ಸರಿ ನೋಡದೆ, ಕ್ವಶನ್ ಗಳನ್ನ ಸರಿ ನೋಡದೆ, ಇದರಲ್ಲಿ ಯಾವುದು ಹೌದು ಅಂತ ಹೇಳಿ ನಾವು ಹಾಗೆ ಆನ್ಸರ್ ಮಾಡುವಂತ ಸಾಧ್ಯತೆ ಇರತ್ತೆ. ತುಂಬಾ ಜನ ಈ ನೆಗೆಟಿವ್ ಕ್ವಶನ್ಸ್ ಗಳನ್ನ ಆನ್ಸರ್ ಮಾಡುವಾಗ್ಲೇ ತಪ್ಪುತ್ತಾರೆ, ಆಯ್ತಾ. ಸೊ ಇದು ನಾನು ನೆಕ್ಸ್ಟ್ ನಮ್ಗೆ MCQ ಗಳನ್ನ ಏನಾದ್ರು ಸಾಲ್ವ್ ಮಾಡ್ಲಿಕ್ಕೆ ಬರುವಾಗ ಇಲ್ಲ ನಿಮ್ಗೆ ಅದನ್ನ ಹೇಳ್ತೇನೆ, ಯಾವ್ದು ನೆಗೆಟಿವ್ ಕ್ವಶನ್ಸ್ ಗಳು, ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೇನೆ. ಹಾಗೆ ಕರೆಕ್ಟ್ ಆರ್ಡರ್, ಈಗ ಯಾವ್ದೋ ಒಂದು 1, 2, 3, 4 ಇದನ್ನ ಕೊಟ್ಟು ಇದನ್ನ ಅನುಕ್ರಮವಾಗಿ ಸರಿಯಾಗಿ ಅದನ್ನ ಬರೀರಿ, ಫಸ್ಟ್ A ಯಾವ್ದು, ಫಸ್ಟ್ B ಯಾವ್ದು, ಫಸ್ಟ್ ಮೊದ್ಲು ಯಾವ್ದಿತ್ತು ಅಂತ ಹೇಳುವಂತದನ್ನ ಕೇಳ್ಬೋದು. ಸೊ ಕರೆಕ್ಟ್ ಆರ್ಡರ್ ಕ್ರೊನಾಲಜಿಕಲಿ ಬರೀರಿ ಅಂತ ಹೇಳುವಂತದ್ದು. ಇನ್ನೊಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್, ಯಾವ್ದೋ ಒಂದು ಹೇಳಿಕೆಗಳನ್ನ ಕೊಡ್ತಾರೆ, ಆಮೇಲೆ ಒಂದು ಕಾನೂನಿನ ಒಂದು ಪ್ರಿನ್ಸಿಪಲ್ ನ ಕೊಡ್ತಾರೆ, ಇದು ಸರಿಯಾ ಅಲ್ವಾ ಅಂತ ಹೇಳುವಂತ ಪ್ರಶ್ನೆ. ಉದಾಹರಣೆಗೆ ಫಂಡಮೆಂಟಲ್ ರೈಟ್ ಭಾರತದ ಸಂವಿಧಾನದಲ್ಲಿ ಇದೆ ಅಂತ ಹೇಳಿ ಒಂದು ಕೊಟ್ಟು, ಆಮೇಲೆ ಇನ್ನೊಂದು ಯಾವ್ದೋ ಸ್ಟೇಟ್ಮೆಂಟ್ ಕೊಡ್ತಾರೆ, ಫಂಡಮೆಂಟಲ್ ರೈಟ್ ಒಂದು ಬೇಸಿಕ್ ಫೀಚರ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುವಂತದನ್ನ ಕೊಡ್ತಾರೆ. ಸೊ ಅದು ಅಸರ್ಷನ್, ಅದು ಹೌದಾ, ಅದು ಇದರದ್ದು ರೀಸನಿಂಗ್ ಹೇಳುವಂತದ್ದು ಸ್ವಲ್ಪ ಕಷ್ಟ ಪಡುವಂತಹ ಕ್ವಶನ್ ಇದು. ಇನ್ನು ಪರ್ಸನಾಲಿಟಿ ಬೇಸ್ಡ್, ಒಂದು ವ್ಯಕ್ತಿಗಳ ಮೇಲೆ ಕ್ವಶನ್ ಗಳನ್ನ ಕೇಳ್ಬೋದು. ಭಾರತದ ಪ್ರಪ್ರಥಮ ಪ್ರಧಾನಿ ಯಾರು, ಪ್ರಪ್ರಥಮ ಚೀಫ್ ಜಸ್ಟಿಸ್ ಯಾರು ಅಂತ, ಆ ರೀತಿ ಪರ್ಸನಾಲಿಟಿ ಬೇಸ್ಡ್ ಪ್ರಶ್ನೆಗಳನ್ನ
ಕೇಳ್ಬೋದು. ಇನ್ನು ಕೇಸ್ ಲಾ ಬೇಸ್ಡ್ ಕ್ವಶನ್ಸ್ ಗಳನ್ನ ಕೂಡ ಕೇಳ್ತಾರೆ. ಇದು ಸ್ವಲ್ಪ ಮಟ್ಟಿಗೆ ನಮ್ಗೆ ಅಂದಾಜೆ ಇರೋದಿಲ್ಲಲ್ಲ, ಯಾವ್ದೋ ಕೇಸ್ ಲಾಸ್ ಇರುತ್ತೆ, ಅದ್ರ ಪ್ರಿನ್ಸಿಪಲ್ ಏನು ಅಂತ ಹೇಳಿ ನಾವು ಓದದ ಹೊರತು ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೂ ಎಕ್ಸಾಮ್ ಅಲ್ಲಿ ನಾವು ಓದಿರುವಂತದನ್ನ ಮೀರಿ ಕೆಲವೊಂದ್ಸಲ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಇದನ್ನೆಲ್ಲ ಈ ಟಫ್ ಕ್ವಶನ್ಸ್ ಅಲ್ಲಿ ನಾವು ಕೆಲವೊಂದು ಈಗ ಕಮಿಟೀಸ್ ಗಳಿರುತ್ತವೆ. ಯಾವ ಕಮಿಟಿ, ಈಗ ನಿರ್ಭಯ ಕಾನೂನು ಬಂತು ಆವಾಗ ಯಾವ ಕಮಿಟಿ ಇತ್ತು, JS ವರ್ಮಾ ಕಮಿಟಿ ಇತ್ತು. ಸೊ ಹಾಗೆ ಕೆಲವೊಂದು ಕಮಿಟಿಗಳ ಹೆಸರು ಕೇಳಿದಾಗ ಅವಾಗ ಕೂಡ ಸ್ವಲ್ಪ ಕಷ್ಟ ಆಗತ್ತೆ. ಈ ಟಫ್ ಹೇಳುವಂತದಲ್ಲಿ ಎಲ್ಲದೂ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲ, ಬಟ್ ಇದೆಲ್ಲ ಸಾಧ್ಯ. ನೆಗೆಟಿವ್ ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ, ಕರೆಕ್ಟ್ ಆರ್ಡರ್ ಕೂಡ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ, ಬಟ್ ಸ್ವಲ್ಪ ಗಮನ ಜಾಸ್ತಿ ಕೊಡ್ಬೇಕಾಗಿರತ್ತೆ. ಬಟ್ ಈ ರೀತಿ ಎಲ್ಲದು ಕೂಡ ಇಟ್ಸ್ ಕಂಪ್ಲೀಟ್ಲಿ ಔಟ್ ಆಫ್ ಕ್ವಶನ್. ನಮ್ಗೆ ಕೆಲವೊಂದ್ಸಲ ಅದು ಎಕ್ಸ್ಪೆಕ್ಟೇ ಇರೋದಿಲ್ಲ ಈ ರೀತಿ ಕ್ವಶನ್ ಬರುತ್ತೆ ಅಂತ ಹೇಳಿ. ಸೊ ಹಾಗೆ ಅವುಗಳು ಟಫ್ ಆಗ್ತವೆ. ಸೊ ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ನನಗೆ ಯಾವ ರೀತಿ ಪ್ರಶ್ನೆಗಳು ಕೇಳುವಂತ ಸಾಧ್ಯತೆ ಇರುತ್ತೆ, ನನ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ನೀವು ಅದನ್ನ ಓದಿ ಅರ್ಥ ಮಾಡ್ಕೊಂಡ್ರೆ ಆವಾಗ ನಿಮ್ಗೆ ಅಂದಾಜಾಗತ್ತೆ. ಓಕೆ, ನಂಗೆ ಈ ಈಸಿ ಲೆವೆಲ್ ಇದು, ನಾನು ಇದನ್ನ ಸಾಲ್ವ್ ಮಾಡ್ಬೋದು, ಬೇರೆ ಆಕ್ಟನ್ನ ಸರಿಯಾಗಿ ಹುಡುಕ್ಲಿಕ್ಕೆ ಕಲ್ತ್ರೆ ಆವಾಗ ಇಟ್ ಮೇ ಬಿ ಪಾಸಿಬಲ್ ಫಾರ್ ಮೀ ಅಂತ ಹೇಳಿ ನಿಮ್ಗೆ ಅಂದಾಜಾಗ್ತಾ ಹೋಗತ್ತೆ. ಆಯ್ತಾ? ಇದು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ನ ಕ್ವಶನ್ ಪ್ಯಾಟರ್ನ್ಸ್ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಈಗ ನೆಕ್ಸ್ಟ್ ಬೇರೆ ಆಕ್ಟ್ ನ ಯಾವ ರೀತಿ ಓದ್ಬೇಕು ಅಂತ ಹೇಳುವಂಥದ್ದು ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. CPC ಯ ಒಂದು ಉದಾಹರಣೆ ಕೊಡ್ತೇನೆ. CPC ಎಸ್. ಸೊ ನೀವು ಯಾವುದೇ ನಿಮ್ಮ ಬೇರೆ ಆಕ್ಟ್ ಅನ್ನ ತಗೊಳ್ಳಿ. ನಾನು ಯಾವಾಗ್ಲೂ ಪಾಠ ಮಾಡುವಾಗ ಒಂದು ಬೇರೆ ಆಕ್ಟ್ ನಿಮ್ ಜೊತೆ ಒಟ್ಟಿಗೆ ಇರ್ಲಿ, ನೀವು ಮಾರ್ಕ್ ಮಾಡ್ಕೊಳ್ಬೇಡಿ, ಬಟ್ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ ಯಾವ ಸೆಕ್ಷನ್ ಅಂತ ಹೇಳಿ. ನೋಡಿ, ಯಾವಾಗ್ಲೂ ಹೇಗಾಗತ್ತೆ ಅಂತಂದ್ರೆ ಈ ಬೇರೆ ಆಕ್ಟ್ ಇರತ್ತಲ್ವಾ, ಈ ಬೇರೆ ಆಕ್ಟ್ ನ ಒಂದು ಇಂಡೆಕ್ಸ್ ನಾವು ತಿಳ್ಕೊಳ್ಬೇಕು. ಇಂಡೆಕ್ಸ್ ನೋಡಿ, ಎಲ್ಲಿಂದ ಇದೆ ಸೆಕ್ಷನ್, ಎಲ್ಲಿಂದ ಎಲ್ಲಿ ತನಕ ಇದೆ ಹೇಳುವಂತದ್ದು. ಸೊ ಸುಮಾರು ಪುಟಗಟ್ಟಲೆ ತನಕ ವಿ ಸಿ ದೇರ್ ಆರ್ ಓನ್ಲಿ ಈ ರೀತಿ ಆರ್ಡರ್ಸ್ ಗಳು ಇಲ್ಲಿ ತನಕ ನಾವು ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಹೇಗೆ ನೆನ್ಪಿಟ್ಕೊಳ್ತೀರಿ ಅಲ್ವಾ? ಸೊ ಅದಕ್ಕೆ ಸರಿಯಾಗಿ ನಮ್ಗೆ ಬೇರೆ ಓದ್ಲಿಕ್ಕೆ ಬಂದ್ರೆ ಅದನ್ನ ನಾವು ಸರಿ ಕರಗತ ಮಾಡ್ಕೊಂಡ್ರೆ ಆವಾಗ ಸಾಧ್ಯ. ಏನೇ ಕಷ್ಟ ಇದ್ರು ಸಹ ಅದನ್ನ ನಾವು ಸುಲಭವಾಗಿ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇದನ್ನ ನಾವು ಕನ್ನಡ ವರ್ಷನ್ ಕೂಡ ನೋಡೋಣ. ಕನ್ನಡದಲ್ಲೂ ಕೂಡ ನಾನು ಸೈಮಲ್ಟೇನಿಯಸ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆ, ಉದಾಹರಣೆಗೆ ಈಗ ಡೆಫಿನಿಷನ್ಸ್, ಪರಿಭಾಷೆಗಳು ಅಂತ ಹೇಳುವಂತದ್ದು, ಈ ರೀತಿ ಕೆಲವೊಂದು ಸೈಮಲ್ಟೇನಿಯಸ್ ಅದಕ್ಕೆ ಸಮಾನಾರ್ಥಕ ಪದಗಳಿರ್ತವೆ. ಒಟ್ಟೊಟ್ಟಿಗೆ ನಿಮ್ಗೆ ತಿಳಿಸ್ತಾ ಹೋದ್ರೆ 2 ಸಲ ರಿಪೀಟ್ ಮಾಡ್ದಾಗತ್ತೆ, ಆಗ ರಿವಿಷನ್ ಕೂಡ ಆಗತ್ತೆ. ಸೊ ಒಟ್ಟೊಟ್ಟಿಗೆ ಈ ಎಲ್ಲಾ ಸೆಕ್ಷನ್ ಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಓಕೆ, ಕೆಲವೊಂದು ರಿಪೀಲ್ ಆಗಿದೆ, ಕೆಲವೊಂದು ಸೆಕ್ಷನ್ 60 ಉದಾಹರಣೆಗೆ ಕೆಲವೊಂದು ಯಾವುದೋ ಒಂದು ಬಹಳ ಮುಖ್ಯವಾದಂತದ್ದು ಅಂತ ಹೇಳಿ ನಾನು ಹೇಳ್ತೇನೆ ಅಂತ ತಿಳ್ಕೊಳ್ಳಿ. ಸೊ ಇದ್ರ ಮೇಲೆ ಬೇರೆ ಬೇರೆ ರೀತಿಯ ಯಾವ ರೀತಿ ಪ್ರಾಪರ್ಟಿನ ಅಟ್ಯಾಚ್ ಮಾಡ್ಬೋದು, ಅಟ್ಯಾಚ್ ಮಾಡಬಾರ್ದು ಅಂತ ಹೇಳುವಂತ ವಿಚಾರ, ಸಮಥಿಂಗ್ ಇನ್ ಎಕ್ಸಿಕ್ಯೂಷನ್. ಸೊ ಆ ಲಾಂಗ್ ಲಿಸ್ಟ್ ಅನ್ನ ನೀವು ನೋಟ್ ಮಾಡಿ ಇಟ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಯಾವುದೋ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಅಷ್ಟು ವಿಚಾರಗಳನ್ನ ಕೇಳ್ತಾರೆ. ಆವಾಗ ನಿಮ್ಗೆ ನೋಡಿ, ಈ ಇದರಲ್ಲಿ ಇರುವಂತಹ ಎಷ್ಟೋ ವಿಚಾರಗಳ ಈ ಸೆಕ್ಷನ್ ಒಳಗಿರುವಂತಹ ಕ್ವಶನ್ ಗಳನ್ನ ಕೇಳಿರ್ಬೋದು, ಬಟ್ ನಿಮ್ಗೆ ಇದನ್ನ ಈ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ನಿಮ್ಗೆ ಗೊತ್ತಾದ್ರೆ ಇಟ್ ವುಡ್ ಬಿ ಈಸಿ ಫಾರ್ ಯು. ಆ ಇಂಡೆಕ್ಸ್ ಅನ್ನ ನೋಡಿ ಸರ್ಚ್ ಮಾಡ್ಲಿಕ್ಕೆ ಬಹಳವೇ ಸುಲಭ ಆಗತ್ತೆ. ಆಯ್ತಾ? ಸೊ ಹಾಗೆ ನೋಡಿ, ಎಷ್ಟೋ ಆಕ್ಟ್ಸ್ ಗಳಿವೆ, ಎಷ್ಟೋ CPC ಇದೆ. ಇನ್ನು NCRB ಸಂಕಲನ್ ಅಂತ ಹೇಳುವಂತದ್ದು, ಐ ಜಸ್ಟ್ ವಾಂಟ್ ಟು ಶೋ ಯು ಅಬೌಟ್ ಕ್ರಿಮಿನಲ್ ಲಾಸ್. ಅದು ಕೂಡ ಮೇನ್ ಕವರ್ ಆಗುವಂತದ್ದು ಅದೇ. ಇದು ಕನ್ನಡ ವರ್ಷನ್ ಇರ್ಲಿಕ್ಕಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ಆನ್ಲೈನ್ ಅಲ್ಲಿ, ಯಾಕಂದ್ರೆ ಇದು ಸೆಂಟ್ರಲ್ ಆಕ್ಟ್ ಆಗಿರೋ ಕಾರಣಕ್ಕೆ. ಬಟ್ ವಿ ವಿಲ್ ಪ್ರೊವೈಡ್ ಯು, ನಾವು ನಿಮ್ಗೆ
ಪಾಠ ಮಾಡುವಾಗ ಕನ್ನಡ ಬೇರೆ ಆಕ್ಟ್ ಅನ್ನ ಹೇಳ್ತೇನೆ. ಬಟ್ ನಿಮ್ಗೆ ಕ್ವಿಕ್ ರೆಫರೆನ್ಸ್ ಬೇಕು ಅಂತ ಆದ್ರೆ ಇಮಿಡಿಯೇಟ್ಲಿ ಯಾವ ಸೆಕ್ಷನ್ ಕಂಪ್ಯಾರಿಸನ್ ಹೇಗೆ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬೇಕು ಅಂತ ಆದ್ರೆ ಅವಾಗ ನೀವು NCRB ಸಂಕಲನ್ ಅಂತ ಹೇಳಿ ನೀವು ಹೋಗ್ಬೇಕು. ಇಲ್ಲಿ NCRB ಸಂಕಲನ್ ಆಫ್ ನ್ಯೂ ಕ್ರಿಮಿನಲ್ ಲಾಸ್ ಅಂತ ಹೇಳಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅವಾಗ ಯು ವಿಲ್ ಕಮ್ ಟು ದಿಸ್. ಇಲ್ಲಿ ಬಂದಾಗ ನೋಡಿ ಬೇರೆ ಬೇರೆ ಆಕ್ಟ್ಸ್ ಗಳಿದೆ. ಇಂಡೆಕ್ಸ್ ಅಷ್ಟೇ ನೋಡ್ಬೋದು. ನಿಮ್ಗೆ ಸೆಕ್ಷನ್ ಕಂಪೇರ್ ಮಾಡ್ಬೇಕು ಏನಕ್ಕೋ, ಆವಾಗ ನೀವು ಕಂಪೇರ್ ಮಾಡಿ ಇದೊಂದು ಕ್ಲಿಕ್ ಮಾಡಿ. ಲೆಫ್ಟ್ ಭಾರತೀಯ ನ್ಯಾಯ ಸಂಹಿತೆ, ಬಲಗಡೆ ಇಂಡಿಯನ್ ಪೀನಲ್ ಕೋಡ್ ಅಂತ ಹೇಳಿ ನಾವು ಕಾಣ್ಬೋದು. ಸೊ ಹೀಗೆ ಇಂಡಿಯನ್ ಪೀನಲ್ ಕೋಡ್ ಅಂತ ಕಂಡಾಗ ಯಾವ ಸೆಕ್ಷನ್ ನೋಡಿ, ಇಲ್ಲ ಈಚೆ ಅದ್ಲು ಬದಲು ಇಲ್ಲಿ ನಾವು ಕಾಣ್ಬೋದು. ಸೇಮ್ ಇದೆ, ಆಲ್ಮೋಸ್ಟ್ ಒಂದೇ ಇದೆ. ಕೆಲವೊಂದು ಮಾತ್ರ ಕೆಂಪು ಕಲರ್ ಇರುವಂತದ್ದು ಡಿಲೀಟ್ ಆಗಿದೆ. ಸೊ ಅದು ನಮ್ಗೆ ಕ್ವಿಕ್ ರೆಫರೆನ್ಸ್ ಗೆ ಹೆಲ್ಪ್ ಆಗತ್ತೆ. ಹಾಗೆ ನಾವು ಇದನ್ನ ಮುಂದುವರಿತಾ ನೋಡ್ತಾ ಹೋದಾಗೆ ನೋಡಿ ಇಲ್ಲಿಸ್ಟ್ರೇಷನ್ ಗಳಂತ ಹೇಳ್ದಲ್ಲ. ಸೊ ಈ ರೀತಿ ಇಲ್ಲಿಸ್ಟ್ರೇಷನ್ ಗಳು ಇರ್ತವೆ. ಇದನ್ನ ಯಾವ್ದೋ ಒಂದ್ ಕಡೆ ಇದನ್ನ ಕೊಡ್ತಾರೆ ಅಂತ ತಿಳ್ಕೊಳ್ಳಿ. ನಮ್ಗೆ ಇದು ಯಾವ ಆಕ್ಟ್ ಅನ್ನೋದು ಅಥವಾ ಯಾವ ಸೆಕ್ಷನ್ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಈಗ ನೋಡಿ ಇಲ್ಲಿ ಮರ್ಡರ್ ಅಂತ ಹೇಳಿ ಕೊಟ್ಟಿದ್ದಾರೆ, ಆದ್ರೆ ಇದು ಮರ್ಡರ್ಗೆ ಸಂಬಂಧಪಟ್ಟ ಸೆಕ್ಷನ್ ಅಲ್ಲ, ಇದು ಬೇರೆ ಯಾವ್ದೋ ಕೇಸಿಗೆ ಸಂಬಂಧಪಟ್ಟ ಸೆಕ್ಷನ್. ಮರ್ಡರ್ ಇದೆ ಬಟ್ ಇಲ್ಲಿಸ್ಟ್ರೇಷನ್ ಬೇರೆ ಯಾವ್ದಕ್ಕೂ ಸಂಬಂಧಪಟ್ಟದ್ದು. ಸೊ ಅದಕ್ಕೋಸ್ಕರ ಸರಿಯಾಗಿ ನಾವು ಯಾವ ಇಲ್ಲಿಸ್ಟ್ರೇಷನ್ಸ್ ಗಳನ್ನ ಯಾವ ರೀತಿ ಯಾವ ಆಕ್ಟ್ ಅಲ್ಲಿ ಕೇಳಿದ್ದಾರೆ, ಯಾವ ಸೆಕ್ಷನ್ ಅಲ್ಲಿ ಕೇಳಿದ್ದಾರೆ ಹೇಳುವಂತದ್ದು ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ಏನಾಗತ್ತೆ, ಇಟ್ ವುಡ್ ಬಿ ವೆರಿ ಡಿಫಿಕಲ್ಟ್ ಟು ಸರ್ಚ್. ನೀವು ಸರ್ಚ್ ಮಾಡ್ಲಿಕ್ಕೆ ನಿಮ್ಗೆ ಟೈಮ್ ಆಗ್ಬಿಡತ್ತೆ. ಆಯ್ತಾ, ಈಗಂತೂ ಹೇಗೋ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಎಷ್ಟು ಟಫ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಸ್ವಲ್ಪ ಟಫ್ ಇತ್ತು, ತುಂಬಾ ಟಫ್ ಅಂತಾನೂ ಅಲ್ಲ, ತುಂಬಾ ಈಸಿ ಅಂತಾನೂ ಅಲ್ಲ. ಒಂದು ಬೇಸಿಕ್ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಅದಕ್ಕೋಸ್ಕರ ಯು ಮಸ್ಟ್ ಬಿ ವೆರಿ ವೆರಿ ಕೇರ್ಫುಲ್. ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡು ಇದನ್ನ ಎಷ್ಟು ಓದ್ತಿರೋ ಅಷ್ಟೇ ಸರಿಯಾಗಿ ಕರೆಕ್ಟ್ ಆಗಿ ನೀವು ಓದ್ಕೊಂಡು ಹೋಗ್ಬೇಕಾಗತ್ತೆ. ಐ ಹೋಪ್ ಇದು ಬೇಸಿಕ್ ನಾವು ಓರಿಯಂಟೇಶನ್ ನ ಒಂದಿದೆ ಹೇಗೆ ಮಾಡ್ತೇವೆ ಹೇಳುವಂತದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಮುಂದಿನ ದಿನಗಳಲ್ಲಿ ನಾನು ಹೇಳಿದಾಗೆ ಫಸ್ಟ್ ಯಾವ್ದು ಮಾಡ್ತೇನೆ ಅಂತಂದ್ರೆ, ಫಸ್ಟ್ ಐ ಬಿ ಟೀಚಿಂಗ್ CPC ಅನ್ನ ಮಾಡ್ತೇನೆ. ಅದಾದ ನಂತರ CPC ಮುಗಿದ ನಂತರ ವಿಲ್ ಗೋ ಟು ನ್ಯೂ ಕ್ರಿಮಿನಲ್ ಲಾಸ್. ಎಲ್ಲ ಮೇಜರ್ ಆಕ್ಟ್ಸ್ ಗಳನ್ನ ತಗೊಳ್ಳೋಣ. ನ್ಯೂ ಕ್ರಿಮಿನಲ್ ಲಾಸ್ ಗಳನ್ನ ತಗೊಂಡು ಅದರಲ್ಲಿ 3 ಆಕ್ಟ್ ಗಳಿವೆ ಅಲ್ವಾ, 1, 2, 3 ಅದನ್ನ ಡೀಲ್ ಮಾಡೋಣ. ಆವಾಗ ಸುಮಾರು 35-40 ಮಾರ್ಕ್ಸ್ ಕವರ್ ಆಗತ್ತೆ. ಅದಾದ ನಂತರ ಕಾನ್ಸ್ಟಿಟ್ಯೂಷನ್ ಅನ್ನ ಮಾಡೋಣ. ಕಾನ್ಸ್ಟಿಟ್ಯೂಷನ್ ಮಾಡಿದ ನಂತರ ಏನಾಗತ್ತೆ, ಅದು ಕೂಡ ಒಂದು 10 ಮಾರ್ಕ್ಸ್. ಸೊ 50 ಮಾರ್ಕ್ಸ್ ಕವರ್ ಆದಾಗೆ. ಇದಾದ ನಂತರ ವಿಲ್ ಡೀಲ್ ವಿತ್ ಸ್ಮಾಲ್ ಫ್ಯಾಮಿಲಿ ಲಾಸ್ ಇರ್ಬೋದು, ಆರ್ಬಿಟ್ರೇಷನ್, ಮತ್ತೆ ಎನ್ವೈರ್ಮೆಂಟ್ ಲಾ ಇರ್ಬೋದು, ಪ್ರಾಪರ್ಟಿ ಲಾಸ್, ಹೀಗೆ ಬೇರೆ ಆಕ್ಟ್ಸ್ ಗಳಿವೆಲ್ಲ ಅದನ್ನ ಚಿಕ್ಕದಾಗಿ 1 ಅವರಲ್ಲಿ ನಾವು ಅದನ್ನ ಮುಗಿಸ್ತಾ ಹೋಗ್ಬೋದು. ಆಯ್ತಾ. ಸೊ ಐ ಹೋಪ್ ನಾನ್ ನಿಮ್ಗೆ ಇವತ್ತು ಕ್ಲಿಯರ್ ಮಾಡಿದ್ದೇನೆ ಅನ್ಕೊಂಡಿದ್ದೇನೆ. ಸೊ ಹೇಗೆ ನೀವು ಕ್ಲಾಸಸ್ ಗಳನ್ನ ನೋಡ್ಬೇಕು ಅಂತಂದ್ರೆ, ಅಭಿಜ್ಞಾ ಎಜುಕೇಶನ್ ಅಂತ ಇರುವಂತದ್ದು. ಲೆಟ್ ಮಿ ಶೋ ಯು. ಅಭಿಜ್ಞಾ ಎಜುಕೇಶನ್ ಅಂತ ಹೇಳುವಂತ ವೆಬ್ಸೈಟ್ ಇದೆ. ಓಕೆ, ಆ ವೆಬ್ಸೈಟ್ ನ ಲಿಂಕ್ ಅನ್ನ ನಾನು ನಿಮ್ಗೆ ಆಲ್ರೆಡಿ ನೀವು ಹೇಗೋ ಜಾಯಿನ್ ಆಗಿದ್ದೀರಿ ಹಾಗೆ ನಿಮ್ಗೆ ಗೊತ್ತಿರತ್ತೆ. ಅಥವಾ ಅಭಿಜ್ಞಾ ಎಜುಕೇಶನ್ ಅಂತ ಆಪ್ ಇದೆ, ಆ ಆಪ್ ಅನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ನೋಡಿ, ಇದು ಬೇರೆ ಕ್ಯಾಟಗರೀಸ್ ನೀವು ಇಲ್ಲದೆ ಇರುವಂತಹದ್ದು. ಬಟ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುವಂತಹ ಬೇರೆ ಕ್ಯಾಟಗರೀಸ್ ಗಳಲ್ಲಿ ಸಿಗುವಂತಹ ಕ್ಲಾಸಸ್ ಗಳ ಬಗ್ಗೆ ನಾವಿಲ್ಲಿ ಕಾಣ್ತೇವೆ. ಸೊ ನಿಮ್ಮ ಕ್ಲಾಸಸ್ ಗಳು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಕನ್ನಡ ಅಂತ ಹೇಳಿ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಟ್ ವಿಲ್ ಲೀಡ್ ಯು ಟು ಯುವರ್ ಬ್ಯಾಚ್. ಈ ಬ್ಯಾಚ್ ಗೆ ನಿಮ್ಗೆ ತಗೊಂಡ್ ಹೋಗತ್ತೆ. ಸೊ ಈಗ ಇದನ್ನ ನಾನು ಡೆಮೋ ವರ್ಷನ್ ಅಲ್ಲಿ ಇರೋದಕ್ಕೆ ಸೈನ್ ಇನ್ ಆಗ್ಲಿಲ್ಲ, ಅದಕ್ಕೋಸ್ಕರ ನಂಗೆ ಇದು ತೋರಿಸ್ತಾ ಇಲ್ಲ. ಇಲ್ಲಾಂದ್ರೆ ನಿಮ್ಗೆ ಪರ್ಚೇಸ್ ಆಗಿದೆ ಅಂತ ಹೇಳಿ ತೋರ್ಸತ್ತಪ್ಪ. ಇಫ್ ಯು ಹ್ಯಾವ್ ಪರ್ಚೇಸ್ ಮಾಡಿಲ್ಲ ಅಂತಾದ್ರೆ ಯು ಕ್ಯಾನ್ ಜಾಯಿನ್ ಬ್ಯಾಚ್ ಅಥವಾ ಸ್ಟಾರ್ಟ್ ಅ ಫ್ರೀ ಟ್ರಯಲ್ ಅಂತ ಹೇಳಿ ಮಾಡ್ಬೋದು. 1 ದಿನ ನೋಡ್ಬೋದು ಕ್ಲಾಸ್ ಹೇಗೆ ಆಗತ್ತೆ ಅಂತ ಹೇಳುವಂತದ್ದು. ಈಗ ಇದು ಕ್ಯಾಲೆಂಡರ್ ಅಲ್ಲಿ ಅಪ್ಡೇಟ್ ಆಗ್ತಾ ಹೋಗತ್ತೆ. ಇದು ಹೆಚ್ಚಾಗಿ ವೆಬ್ಸೈಟ್ ಅಲ್ಲಿ ನಿಮ್ಗೆ ಕಾಣತ್ತೆ, ಆಪ್ ಅಲ್ಲೂ ಕೂಡ ಕಾಣತ್ತೆ. ನೀವಾದ್ರೆ ಇಟ್ಸ್ 1 ವೀಕಿಗೆ ನಿಮ್ಮ ಕ್ಯಾಲೆಂಡರ್ ನ ಸೆಟ್ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಒಂದೊಂದೇ ದಿನದ ಕ್ಲಾಸ್ಗಳ ಇದನ್ನ ಮಾಹಿತಿ ನಿಮ್ಗೆ ಸಿಗ್ತಾ ಹೋಗತ್ತೆ. ಸೊ ಇಲ್ಲಿ ನೋಡಿ, ಕ್ಯಾಲೆಂಡರ್ ಅಂದ್ರೆ ಹೇಗೆ ಅಂತ ಹೇಳಿ ತೋರ್ಸತ್ತೆ, ಅಥವಾ ಇಡೀ
ತಿಂಗಳಲ್ಲಿ ಯಾವ ಕ್ಲಾಸಸ್ ಆಗಿದೆ ಅಂತ ಹೇಳುವಂತದನ್ನ ನೆಕ್ಸ್ಟ್ ತೋರಿಸ್ತಾ ಹೋಗುತ್ತೆ. ಹಾಗೆ ಕಂಟೆಂಟ್ ಏನಿದೆ ಹೇಳುವಂತದನ್ನ ತೋರ್ಸತ್ತೆ. ಈಗ ಸದ್ಯಕ್ಕೆ ಇಟ್ಸ್ ನಾಟ್ ಶೋಯಿಂಗ್, ಯಾಕೆಂದ್ರೆ ಇದಕ್ಕೆ ನಾನು ಸೈನ್ ಇನ್ ಆಗದೆ ಇರೋದಕ್ಕೆ ಇದ್ರಲ್ಲಿ ನಿಮ್ಗೆ ಕಾಣ್ತಾ ಇಲ್ಲ. ಬಟ್ ಹೊಸ ಒಂದು ಇದೇನಿದೆ ಇದೆಲ್ಲ ಆಕ್ಟ್ ಗಳನ್ನ ಕವರ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿರುವಂತದ್ದು. 6 ತಿಂಗಳ ವ್ಯಾಲಿಡಿಟಿನೂ ಇದೆ, ಅಥವಾ 1 ವರ್ಷದ ವ್ಯಾಲಿಡಿಟಿನೂ ಕೂಡ ಇದೆ. ಸೊ ಇದನ್ನ ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗೆ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಇಲ್ಲಿ ಕಾಣ್ತಾ ಇದಲ್ಲ ನಂಬರ್ 9036201870, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸಹ ಕೇಳಬಹುದು. ಓಕೆ, ಎಸ್. ಸೊ ಇಷ್ಟು ಹೇಳ್ತಾ ಐ ಹೋಪ್ ದೇರ್ ಆರ್ ನೋ ಡೌಟ್ಸ್. ಇದ್ರಲ್ಲಿ ಏನು ಡೌಟ್ಸ್ ಇಲ್ಲ ಅನ್ಕೊಂಡಿದ್ದೇನೆ. ಇಷ್ಟು ಹೇಳ್ತಾ ಲೆಟ್ ಮೀ ಎಂಡ್ ದ ಕ್ಲಾಸ್ ಫಾರ್ ದ ಡೇ. So thank you all of you. Take care and bye bye.